ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ಸರ್ವೇಶ್ವರನಾದ ನಮ್ಮ ತಂದೆಯಾದ ದೇವರೇ, ಕೃತಜ್ಞತೆಗಳು, ಸ್ತೋತ್ರಗಳು. ಜಗತ್ತು ಉಂಟಾಗಲಾರ್ದ ಮೊದಲೇ ಅನೇಕ ಮಂದಿ ಮಕ್ಕಳು ಬೇಕು ಎಂಬ ಆಲೋಚನೆಯಿಂದ ತಂದೆ ಈ ಜಗತ್ತನ್ನು ಉಂಟು ಮಾಡಿದ್ದೀರಾ. ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಕೂಡ ಮನುಷ್ಯನಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನು, ವಸ್ತುಗಳನ್ನು ನೀವು ಉಂಟು ಮಾಡಿದ್ದೀರಾ ತಂದೆ. ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಪದಾರ್ಥಗಳನ್ನು, ವಸ್ತುಗಳನ್ನು ಪರಿಶೋಧನೆ ಮಾಡುವಾಗ ಪ್ರತಿಯೊಂದರಲ್ಲಿ ನಿಮ್ಮ ಪ್ರೀತಿ, ನಿಮ್ಮ ತ್ಯಾಗ ಕಾಣುತ್ತೆ ತಂದೆ. ತಂದೆಯಾದ ದೇವರೇ, ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಈ ಸಮಾಜದಲ್ಲಿ ಅನೇಕರು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ನಡೀತಾ ಇದ್ದಾರೆ. ತಂದೆಯಾದ ದೇವರೇ, ಈ ಲೋಕವನ್ನು ನೋಡಿ, ಈ ಲೋಕದಲ್ಲಿ ಇರುವಂಥ ಮಾನವರನ್ನು ನೋಡಿ ನೀವು ಎಷ್ಟು ದುಃಖ ಪಡ್ತಾ ಇದ್ದೀರೋ ವಾಕ್ಯವನ್ನು ಅರ್ಥ ಮಾಡಿಕೊಂಡಿರುವಂಥ ಪ್ರತಿ ಭಕ್ತರಿಗೆ ಗೊತ್ತಾಗುತ್ತೆ ತಂದೆ. ತಂದೆಯಾದ ದೇವರೇ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತೆ, ನಿಮ್ಮ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಆಚಾರಗಳು, ಆಜ್ಞೆಗಳು, ಈ ಎರಡರಲ್ಲಿ ಇರುವ ವ್ಯತ್ಯಾಸವೇನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಆಚಾರಗಳು, ಆಜ್ಞೆಗಳು, ಈ ಎರಡರಲ್ಲಿ ಇರುವಂಥ ವ್ಯತ್ಯಾಸವೇನು? ಆಚಾರಗಳು ಅಂದರೆ ಏನು? ಆಜ್ಞೆಗಳು ಅಂದರೆ ಏನು? ನಾವು ಆಚರಣೆ ಮಾಡಿದ್ರೆ ದೇವರ ಇಷ್ಟವನ್ನು ನೆರವೇರಿಸಿದವರಾಗ್ತೀವ, ಅಥವಾ ಆಜ್ಞೆಗಳನ್ನು ನೆರವೇರಿಸಿದರೆ ದೇವರ ಇಷ್ಟವನ್ನು ನೆರವೇರಿಸಿದವರಾಗ್ತೀವ? ಯಾಕೆಂದರೆ ಈ ಭೂಮಿಯ ಮೇಲೆ ಹುಟ್ಟಿದಂಥ ಪ್ರತಿ ಮನುಷ್ಯ ಸಾಕ್ಷಾತ್ತು ಪರಮಾತ್ಮನ ಮೂಲಕ ಹುಟ್ಟಿದಂಥ ಮನುಷ್ಯನು. ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲ ಮಾನವರನ್ನು ಆಲೋಚನೆ ಮಾಡುವಾಗ ಎಲ್ಲರನ್ನೂ ಉಂಟು ಮಾಡಿದ್ದೇ ದೇವರು. ಎಲ್ಲರಿಗೂ ಜೀವವನ್ನು ಕೊಟ್ಟಿದ್ದು, ಈ ಲೋಕದಲ್ಲಿ ಬದುಕೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದು ಸರ್ವ ಜೀವರಾಶಿಗಳಿಗೆ ತಂದೆಯಾದ ಆ ದೇವರು. ಆ ದೇವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಓದಬೇಕು. ಖಂಡಿತವಾಗಿ ಓದಬೇಕಾ ಅಂತ ನೋಡುವಾಗ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ಓದಬೇಕು. ನಮಗೆ ಅವಶ್ಯಕತೆ ಇಲ್ಲ ಅಂದರೆ ಒತ್ತಾಯ ಮಾಡೋರು ಯಾರಿಲ್ಲ. ಓದಲೇಬೇಕು ಅಂತ ಒತ್ತಾಯ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ತಂದೆಯಾದ ದೇವರು ಹೇಳಿರುವಂಥ ಮಾತುಗಳು, ಈ ಭೂಮಿಯ ಮೇಲೆ ಇದ್ದಂಥ ಪ್ರತಿ ಮನುಷ್ಯರಿಗೆ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನಂಬ್ತೀರೋ ಬಿಡ್ತೀರೋ, ದೇವರನ್ನು ಹಿಂಬಾಲಿಸ್ತೀರೋ ಅಥವಾ ಲೋಕದ ರೀತಿಯಲ್ಲಿ ಜೀವಿಸ್ತೀರೋ ಅದು ಅವರವರ ಇಷ್ಟ. ಆದರೆ ತೀರ್ಪು ಮಾಡುವಂಥ ಒಂದು ಸಮಯ ಇರುತ್ತೆ. ತೀರ್ಪು ಮಾಡುವಂಥ ಸಮಯ ಯಾವುದ್ರಿಗೋಸ್ಕರ ತೀರ್ಪು ಮಾಡ್ತಾರೆ ಅಂತ ನೋಡುವಾಗ, ನಾವು ಏನು ಮಾತನಾಡಿದ್ದೀವಿ, ಯಾವ ರೀತಿ ನಡ್ಕೊಂಡಿದ್ದೀವಿ, ಯಾವ ರೀತಿ ಸಮಾಜದಲ್ಲಿ ಕೆಲಸ ಮಾಡಿದ್ದೀವಿ, ದೇವ್ರಿಗೋಸ್ಕರ ಹೇಗೆ ಬದುಕಿದ್ದೀವಿ, ಇವೆಲ್ಲವನ್ನು ಕೂಡ ದೇವರು ಬರೆದುಕೊಂಡಿದ್ದಾನೆ.
ಬರೆಯಲ್ಪಟ್ಟ ಪ್ರಕಾರ ಅವರವರಿಗೆ ತೀರ್ಪಾಗುತ್ತೆ. ಆ ಮಾತು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುತ್ತೆ. ಒಂದು ಸಾರಿ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಅವರಿಗೆ ನ್ಯಾಯ ತೀರ್ಪಾಯಿತು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರಿಗೂ ತೀರ್ಪು ನಡೆಯುತ್ತೆ ಅಂತೆ. ದೇವರನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಯಾರು ನಡೀತಾರೋ, ದೇವರನ್ನು ಅಂಗೀಕರಿಸಿ ಯೇಸು ಕ್ರಿಸ್ತರನ್ನು ಅಂಗೀಕರಿಸಿ ಭಕ್ತಿಯಿಂದ ಯಾರು ನಡೀತಾರೋ ಅವರಿಗೆ ತೀರ್ಪು ಆಗೋದಿಲ್ಲ. ಅವ್ರು ನೇರವಾಗಿ ನಿತ್ಯ ಜೀವವನ್ನು ಪಡ್ಕೊಳ್ತಾರೆ. ಅವರು ಯಾರು ದೇವರ ಮಾತಿಗೆ ವಿಧೇಯರಾಗದೆ, ಒಳಪಡದೆ, ಅರ್ಥ ಮಾಡಿಕೊಳ್ಳದೆ ಅವಿಧೇಯರಾಗಿ ಜೀವಿಸ್ತಾರೋ ಅಂಥವರಿಗೆ ತೀರ್ಪಾಗುತ್ತೆ. ಏನು ವಿಷಯ, ನೀನು ಯಾವ ರೀತಿ ನಡ್ಕೊಂಡಿದ್ದೀಯಾ, ಹೇಗೆ ಮಾತನಾಡಿದ್ದೀಯಾ, ನಿನ್ನ ಜನನ ಯಾಕೆ, ನೀನು ಯಾಕೆ ಹುಟ್ಟಿದ್ದೀಯ ಲೋಕದಲ್ಲಿ, ಯಾಕೆ ಬದುಕ್ತಾ ಇದ್ದೀಯಾ, ಇವೆಲ್ಲವನ್ನು ಕುರಿತು ಮನುಷ್ಯನಿಗೆ ತೀರ್ಪಾಗುವಂಥದ್ದು. ತೀರ್ಪು ನಡೆದ ನಂತರ ಅವನು ಸಾಯ್ತಾನೆ, ಬೆಂಕಿಯ ಕೊಂಡಕ್ಕೆ ಹೋಗ್ತಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿ ಭಕ್ತರು ಪರಲೋಕಕ್ಕೆ ಹೋಗಬೇಕು, ದೇವರ ಬಳಿಗೆ ಸೇರಬೇಕಾದರೆ ಈ ಲೋಕದಲ್ಲಿ ದೇವರು ಹೇಳಿರುವಂಥ ಆಜ್ಞೆಗಳನ್ನು ಪಾಲಿಸಬೇಕಾ ಅಥವಾ ಆಚಾರಗಳನ್ನು ಪಾಲಿಸಬೇಕಾ, ಇವುಗಳನ್ನು ಕುರಿತು ನಾವು ಆಲೋಚನೆ ಮಾಡಬೇಕು. ಆಚಾರಗಳು ಅಂದಾಗ ಭೂಲೋಕದಲ್ಲಿ ಸುಮಾರು ನಂಬಿಕೆಗಳು, ಅಂದರೆ ಮೂಢನಂಬಿಕೆಗಳು, ಸಾವಿರಾನುಗಟ್ಟಲೆ ಮೂಢನಂಬಿಕೆಗಳು ಇವೆ. ನಮ್ಮ ಭಾರತ ದೇಶದಲ್ಲೇ ಅನೇಕ ನಂಬಿಕೆಗಳು ಇವೆ. ಅನೇಕ ನಂಬಿಕೆಗಳ ಹಿಂದೆ ನೋಡುವಾಗ ಅನೇಕ ಆಚಾರಗಳು ಕೂಡ ಇದೆ. ಅದರ ಹಿಂದೆ ಮೂಢನಂಬಿಕೆಗಳು, ಅದರ ಹಿಂದೆ ಅನೇಕ ಆಚಾರಗಳು, ಪದ್ಧತಿಗಳು, ಸಂಪ್ರದಾಯಗಳು ಇವೆ. ಲೋಕದಲ್ಲಿ ಅನೇಕ ಸಂಪ್ರದಾಯಗಳು, ಅನೇಕ ಪದ್ಧತಿಗಳು, ಅನೇಕ ಆಚಾರಗಳು ನಡೀತಾ ಇದೆ. ಅದು ಅವರವರ ನಂಬಿಕೆ, ಅವರವರ ವಿಶ್ವಾಸ. ಅದು ಇವಾಗ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರು ಯಾರನ್ನು ನಂಬಿಕೊಂಡಿದ್ದಾರೆ? ಲೋಕವನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನನ್ನು ನಂಬಿದ್ದಾರೆ. ಲೋಕರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರನ್ನು ನಂಬಿದ್ದಾರೆ. ಅವರ ಕೈಯಲ್ಲಿ ಏನಿದೆ ಅಂತ ನೋಡುವಾಗ ಪ್ರಾಮಾಣಿಕವಾದಂಥ ಗ್ರಂಥ ಇದೆ. ಸತ್ಯವೇದ ಗ್ರಂಥ, ಪರಿಶುದ್ಧ ಗ್ರಂಥವೆಂದು, ಪವಿತ್ರ ಗ್ರಂಥವೆಂದು, ಸತ್ಯವೇದ ಗ್ರಂಥವೆಂದು, ಹೋಲಿ ಬೈಬಲ್ ಎಂದು ಅನೇಕ ರೀತಿಯಲ್ಲಿ ಗ್ರಂಥ ಕರೆಯಲ್ಪಡ್ತಾ ಇದೆ. ಗ್ರಂಥ ಒಂದೇ, ದೇವರು ಬರೆಸಿರುವಂಥದ್ದು ಒಂದೇ. ದೇವರು ತನ್ನ ಭಕ್ತಾದಿಗಳ ಮೂಲಕ ಬರೆಸಿರುವಂಥ ಗ್ರಂಥ ಒಂದೇ. ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಆಲೋಚನೆ ಮಾಡದೆ ಏನು ನಡೀತಾ ಇದೆ ಅಂತ ನೋಡುವಾಗ ದಾರಿ ತಪ್ಪುತ್ತಾ ಇದ್ದಾರೆ. ನಿಜವಾಗ್ಲೂ ವಾಕ್ಯದ ಪ್ರಕಾರ ನಾವು ಇದ್ದರೆ ತೊಂದರೆ ಇಲ್ಲ. ವಾಕ್ಯದ ಪ್ರಕಾರ ಪ್ರಾರ್ಥನೆಗಳು ನಾವು ಮಾಡಿದ್ರೆ ತೊಂದರೆಗಳಿಲ್ಲ. ವಾಕ್ಯದ ಪ್ರಕಾರ ಆರಾಧನೆ, ವಾಕ್ಯದ ಪ್ರಕಾರ ಉಪವಾಸ, ವಾಕ್ಯದ ಪ್ರಕಾರ ಬೋಧನೆ ನಡೆದಾಗ ಯಾವ ತೊಂದರೆ ಇಲ್ಲ ರೀ. ಆದರೆ ವಾಕ್ಯಕ್ಕೆ ಭಿನ್ನವಾದಂಥ ಬೋಧನೆ, ಆಚಾರಗಳು, ಪದ್ಧತಿಗಳು ನಡೆದಾಗ ಯಾರು ನಡೆಸಿದ್ದಾರೋ ಅವರು, ಯಾರು ಪಾಲಿಸಿದ್ದಾರೋ ಇವರು ನಿತ್ಯ ಲೋಕಕ್ಕೆ ಸೇರುವುದಿಲ್ಲ ರೀ.
ದೇವರ ಬಳಿಗೆ ಸೇರುವುದಿಲ್ಲ. ಮತ್ತು ಎಲ್ಲಿಗೆ ಹೋಗ್ತಾರೆ ಅಂತ ನೋಡುವಾಗ ಅವರಿಗೆ ತೀರ್ಪಾಗುತ್ತೆ, ಕಠಿಣವಾದಂಥ ತೀರ್ಪಾಗುತ್ತೆ. ಆ ತೀರ್ಪಿನ ಮೂಲಕ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 13ನೇ ವಚನವನ್ನು ಒಂದು ಸಾರಿ ವಾಕ್ಯವನ್ನು ಗಮನಿಸೋಣ. 23ನೇ ಅಧ್ಯಾಯ 13ನೇ ವಚನವನ್ನು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಹೆದರಿಗೆ ಮುಚ್ಚಿಬಿಡುವಿರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಅಂದರೆ ಪರಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ಮಾರ್ಗ ಇದೆ. ಆ ಪರಲೋಕಕ್ಕೆ ಸಂಬಂಧಪಟ್ಟಂಥ ಈ ಮಾರ್ಗವನ್ನು ಏನು ಮಾಡಿದ್ದಾರೆ ಅಂತ ನೋಡುವಾಗ ಮುಚ್ಚಿದ್ದಾರಂತೆ ಪ್ರಿಯರೇ. ಪರಲೋಕಕ್ಕೆ ಹೋಗಬೇಕಾದಂಥ ಈ ಮಾರ್ಗವನ್ನು ಮುಚ್ಚಿದ್ದಾರಂತೆ. ಯಾರ ಬಳಿಯಲ್ಲಿ ಮುಚ್ಚಿದ್ದಾರಂತ ನೋಡುವಾಗ ಮನುಷ್ಯರ ಬಳಿಯಲ್ಲಿ ಮುಚ್ಚಿದ್ದಾರಂತೆ. ಇದು ಯಾರು ಹೇಳುವಂಥ ಮಾತು ಅಂತ ನೋಡುವಾಗ ಯೇಸು ಪ್ರಭು ಹೇಳುವಂಥ ಮಾತುಗಳು. ಅಂದರೆ ಪರಲೋಕದ ಬಾಗಿಲನ್ನು ಮುಚ್ಚಿದ್ದಾರಾ ಅಂತ ನೋಡುವಾಗ ಯಾವ ರೀತಿ ಮುಚ್ಚಿದ್ದಾರೆ, ಹೇಗೆ ಮುಚ್ಚಿದ್ದಾರೆ ಅಂತ ನೋಡುವಾಗ ಅಲ್ಲಿ ಪ್ರಭುವೇ ಹೇಳಿದ್ದಾರೆ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕದ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ನೀವು ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ ಅಂತ ಹೇಳಿದ್ದಾರೆ ಪ್ರಿಯರೇ. ಅಂದರೆ ಆಲೋಚನೆ ಮಾಡುವಾಗ ಈ 16ನೇ ವಚನ ಆಗಿರ್ಬೋದು, 17ನೇ ವಚನ ಆಗಿರ್ಬೋದು, 18ನೇ ವಚನ ಆಗಿರ್ಬೋದು, ಇವೆಲ್ಲ ಕೂಡ ಪ್ರತಿ ಕ್ರೈಸ್ತರು ಪರಿಶೋಧನೆ ಮಾಡಬೇಕು. ವಾಕ್ಯವನ್ನು ಪರಿಶೋಧನೆ ಮಾಡಬೇಕು. ವಾಕ್ಯವು ಯಾವುದಕ್ಕೆ ಹೋಲಿಸ್ತೀರಾ? ದೇವರ ವಾಕ್ಯವು ಬೈಬಲ್ ಗ್ರಂಥದಲ್ಲಿರುವಂಥ ವಾಕ್ಯಗಳು ಬಂಗಾರಕ್ಕೆ ಹೋಲಿಸ್ತೀರಾ? ಬಂಗಾರಕ್ಕಿಂತ ಶ್ರೇಷ್ಠವಾದದ್ದು. ವಜ್ರಗಳಿಗಿಂತ ಶ್ರೇಷ್ಠವಾದದ್ದು. ಅದೇ ಪ್ರಕಾರ ಜೇನು ಇದೆ ಅಲ್ವಾ, ಜೇನುಗಿಂತ ಮಧುರವಾದದ್ದು. ಈ ಭೂಲೋಕದಲ್ಲಿ ಆಸ್ತಿ ಇರಲಿ, ಅಂತಸ್ತು ಇರಲಿ, ಒಡೆಯುವ ಬಂಗಾರಗಳಿರಲಿ, ಏನೇ ಇರಲಿ, ಇವು ಯಾವುದೂ ಕೂಡ ಕಾಪಾಡಲಾರದ ಆತ್ಮವನ್ನು ಅದು ದೇವರ ವಾಕ್ಯವು ಕಾಪಾಡುತ್ತೆ. ನಮ್ಮ ಆತ್ಮವನ್ನು ಇದು ಯಾವುದು ಕೂಡ ಕಾಪಾಡಲ್ಲ. 4 ದಿನ ಬದುಕೋದಕ್ಕೆ ಇದು ಉಪಯೋಗವಾಗುತ್ತೆ ಈ ಭೂಲೋಕದಲ್ಲಿ. ಆದರೆ ನಮ್ಮ ಆತ್ಮವನ್ನು ಪರಲೋಕಕ್ಕೆ ನಡೆಸುವಂಥದ್ದು, ದೇವರ ಬಳಿಗೆ ಮುಟ್ಟಿಸುವಂಥದ್ದು, ನಿತ್ಯ ಲೋಕವನ್ನು ಪಡ್ಕೊಳ್ಳುವಂತೆ ಮಾಡುವಂಥದ್ದು ಇದೆಯಲ್ಲ, ಅದು ದೇವರ ವಾಕ್ಯ. ಅದು ಯೇಸು ಕ್ರಿಸ್ತರು ನುಡಿದಿರುವಂಥ ಮಾತುಗಳು. ಈ ಮಾತುಗಳು ಯಾರಿಗೆ ಅರ್ಥ ಆಗದಂತೆ ಏನು ಮಾಡಿದ್ದಾರೆ ಅಂತ ನೋಡುವಾಗ ಶಾಸ್ತ್ರಿಗಳು, ಪರಿಸಾಯರು ಮುಚ್ಚಿದ್ದಾರಂತೆ. ಅಂದರೆ ಪರಲೋಕಕ್ಕೆ ಸಂಬಂಧಪಟ್ಟಂಥ ಬಾಗಿಲನ್ನು, ಅಂದರೆ ಈ ವಾಕ್ಯವನ್ನು ಯಾರಿಗೆ ಅರ್ಥ ಆಗದಂತೆ, ದೇವರ ಮನಸ್ಸನ್ನು, ದೇವರ ಆಜ್ಞೆಗಳನ್ನು, ದೇವರ ಉದ್ದೇಶಗಳನ್ನು ಯಾರಿಗೆ ಅರ್ಥ ಆಗದಂತೆ ಮನುಷ್ಯರ ಮಧ್ಯದಲ್ಲಿ ಮುಚ್ಚಿದ್ದಾರಂತೆ. ಮುಚ್ಚಿದ್ದಾರಂದರೆ ಏನು ಮುಚ್ಚಿದ್ದಾರೆ, ಯಾವ ರೀತಿ ಮುಚ್ಚಿದ್ದಾರೆ ಅವರು ಅಂತ ನೋಡುವಾಗ ಆಚಾರಗಳು, ಮನುಷ್ಯರ ಆಚಾರಗಳು. ಏನೇನು ಆಚಾರ ಬರುತ್ತೆ ಅಂತ ನೋಡುವಾಗ ವರ್ಷಕ್ಕೆ ಒಂದು ಸಾರಿ ಹಬ್ಬಗಳು, ಕೆಲವು ಹಬ್ಬಗಳಿದೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಹಬ್ಬಗಳು. ನೀವು ನನ್ನ ವಿಷಯದಲ್ಲಿ ಒಂದು ಮಾತು ಬೈದರೂ ಪರವಾಗಿಲ್ಲ, ಅಂದರೂ ಪರವಾಗಿಲ್ಲ, ಹುಗಿದ್ರೂ ಪರವಾಗಿಲ್ಲ, ದೇವರ ಮನಸ್ಸನ್ನು ನಾನು ಬಿಚ್ಚಿ ಹೇಳಲೇಬೇಕು. ದೇವರ ಉದ್ದೇಶಗಳನ್ನು ನಿಮ್ಮ ಹತ್ರ ಮಾತನಾಡಲೇಬೇಕು. ನಾವೆಲ್ಲರೂ ಆ ತಂದೆಯಾದ ದೇವರ ಬಳಿಗೆ ನಾವು ಸೇರಬೇಕು. ವರ್ಷಕ್ಕೆ ಒಂದು ಸಾರಿ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಏನು ಹಬ್ಬಗಳು ಅಂತ ನೋಡುವಾಗ ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು, ಗುಡ್ ಫ್ರೈಡೇ ಆಗಿರ್ಬೋದು, ಇಲ್ಲಾಂದರೆ ಈಸ್ಟರ್ ಹಬ್ಬ ಆಗಿರ್ಬೋದು, ಇಲ್ಲಾಂದರೆ ವರ್ಷಕ್ಕೊಂದು ಸಾರಿ ನೂತನ ವರ್ಷ ಅಂತ ಹೇಳಿಕೊಂಡು ವಾಗ್ದಾನಗಳು, ವಾಗ್ದಾನಕ್ಕೆ ಸಂಬಂಧಪಟ್ಟಂಥ ಕಾರ್ಡುಗಳು, ಆನಂತರ ಬೂದಿ ಬುಧವಾರವೆಂದು, ಶುಭ ಶುಕ್ರವಾರವೆಂದು, ಈಸ್ಟರ್ ಹಬ್ಬ ಎಂದು, ಆನಂತರ ವ್ರತ ದಿನಗಳೆಂದು, ಲೆಂಟ್ ಡೇಸ್ ಎಂದು,
ಇಲ್ಲಾಂದರೆ ಸಮಾಧಿ ಕಾರ್ಯಕ್ರಮಗಳು ಎಂದು, ಹೀಗೆ ಅನೇಕ ಆಚಾರಗಳು ನಮ್ಮ ಮಧ್ಯದಲ್ಲಿ ನಡೀತಾ ಇದೆ. ಈ ಆಚಾರಗಳ ಮೂಲಕ ಯಾವುದನ್ನು ಮರೆ ಮಾಡಿದ್ದಾರೆ, ಯಾವುದನ್ನು ಮುಚ್ಚಿದ್ದಾರಂತ ನೋಡುವಾಗ ಪರಲೋಕದ ಬಾಗಿಲನ್ನು ಮುಚ್ಚಿದ್ದಾರೆ. ಪರಲೋಕದ ಬಾಗಿಲನ್ನು ಮುಚ್ಚಿದ್ದಾರಂತೆ. ಈ ಆಚಾರಗಳು ಅಂದರೆ ಆಚಾರಗಳ ಮೇಲೆ ಇದ್ದಂಥ ಶ್ರದ್ಧೆ ದೇವರ ಆಜ್ಞೆಗಳ ಮೇಲೆ ಇಲ್ಲ ರೀ. ಈ ಆಜ್ಞೆಗಳು ಆಚಾರಗಳು ಎರಡು ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಗಮನಿಸಬೇಕು. ಮನುಷ್ಯರ ಮೂಲಕ ಬಂದಿರುವಂಥ ಆಚಾರಗಳಿದೆ ನೋಡಿ, ಈ ಆಚಾರಗಳು ಏನಾಗಿದೆ ಅಂತ ನೋಡುವಾಗ ಪರಲೋಕದ ಬಾಗಿಲನ್ನು ಮುಚ್ಚಿದ್ದಾರಂತೆ. ಲೋಕದಲ್ಲೇನೋ ಅನ್ಯರು ಮುಚ್ಚಿದ್ದಾರೆ, ದೇವರ ಮಕ್ಕಳೆಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರು ಕೂಡ ಮುಚ್ಚಿದ್ದಾರೆ. ಕ್ರೈಸ್ತರ ಮಧ್ಯದಲ್ಲಿ ದೊಡ್ಡ ದೊಡ್ಡ ಬೋಧಕರು ಎಂದು, ದೊಡ್ಡ ದೊಡ್ಡ ಪಂಡಿತರೆಂದು ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಅನೇಕ ಮೂಢನಂಬಿಕೆಗಳು ಬಂದಿವೆ, ಅನೇಕ ಆಚಾರಗಳು ಬಂದಿವೆ. ಹೊರಗಡೆ ಆಚಾರಗಳು, ನಮ್ಮ ಮಧ್ಯದಲ್ಲಿ ಕೂಡ ಆಚಾರಗಳು. ಇವೆಲ್ಲ ನೋಡುವಾಗ ದೇವರು ಇಷ್ಟಪಡುವಂಥದ್ದು ಏನಾದರೂ ನಡೀತಾ ಇದೆಯಾ ಅಂತ ಗಮನಿಸುವಾಗ ಏನ್ರಿ, ಮನಸ್ಸು ಬಿಚ್ಚಿ ಆಲೋಚನೆ ಮಾಡಿ, ವಾಕ್ಯಗಳನ್ನು ಮುಂದೆ ಇಟ್ಕೊಂಡು ಯೋಚನೆ ಮಾಡಿ, ನಿಮ್ಮ ಹೃದಯಕ್ಕೆ, ನಿಮ್ಮ ಆತ್ಮಕ್ಕೆ ಗೊತ್ತಾಗುತ್ತೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಎಂದು. ನಾವು ತಪ್ಪು ಮಾಡ್ತಾ ಇದ್ದೀವಿ ಎನ್ನುವಂಥ ಸಂಗತಿ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಶಾಸ್ತ್ರಿಗಳು ಪರಿಸಾಯರಂತೆ. ಶಾಸ್ತ್ರಿಗಳು ಪರಿಸಾಯರು ಒಂದು ಕಾಲದಲ್ಲಿ ಯೆಹೂದ್ಯರಲ್ಲಿ, ಈಗಿನ ಕಾಲದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಏನ್ರಿ, ಕ್ರೈಸ್ತ ಧರ್ಮ ಪೀಠಾಧಿಪತಿಗಳೆಂದು ಕರೆಯಲ್ಪಡುತ್ತಿರುವಂಥ ದೊಡ್ಡ ದೊಡ್ಡ ಸೇವಕರು ಏನು ಮಾಡಿದ್ದಾರಂತ ನೋಡುವಾಗ ಜನರನ್ನು, ಭಕ್ತರನ್ನು ಬಳಸಿಕೊಳ್ಳುವುದಕ್ಕೆ ಕೆಲವು ಆಚಾರಗಳನ್ನು ತಂದಿದ್ದಾರೆ. ಜನರನ್ನು ಬಳಸಿಕೊಳ್ಳುವುದಕ್ಕೆ ದೇವರ ಆಜ್ಞೆಗಳನ್ನು ಇದ್ದದ್ದು ಇದ್ದಾಗೆ ಹೇಳುವಂಥ ಸಭೆಯಲ್ಲಿದೆ. ದೇವರ ವಾಕ್ಯಗಳನ್ನು ಇಲ್ಲ ದೇವರ ಆಜ್ಞೆಗಳನ್ನು ಇದ್ದದ್ದು ಇದ್ದ ಹಾಗೆ ಹೇಳುವಂಥ ಸಭೆ ಬೇಕು ನಮಗೆ, ಬೋಧನೆ ಬೇಕು ನಮಗೆ. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ಇವರೆಲ್ಲರೂ ಯಾವ ರೀತಿ ಇದ್ದಾರಂತ ನೋಡುವಾಗ ಇಂಥ ಆಚಾರಗಳು, ಈ ಆಚಾರಗಳ ಮೂಲಕ ಯಾವುದನ್ನು ಮರೆ ಮಾಡಿದ್ದಾರೆ, ಯಾವುದನ್ನು ಮುಚ್ಚಿದ್ದಾರೆ? ಪರಲೋಕ ರಾಜ್ಯದ ಬಾಗಿಲನ್ನು. ಅಂದರೆ ಪರಲೋಕ ರಾಜ್ಯದ ಬಾಗಿಲು, ಈ ಬಾಗಿಲನ್ನು ಇವರು ಮುಚ್ಚಿದ್ದಾರಂತೆ. ಏನು ಮಾಡಿದ್ದಾರೆ? ಅಡ್ಡ ಏನಿಟ್ಟಿದ್ದಾರೆ? ಅನೇಕ ಆಚಾರಗಳು. ವರ್ಷಕ್ಕೊಂದು ಸಾರಿ ಹಬ್ಬ ಬಂತು, ಆಚರಣೆ ಮಾಡೋಣ, ಕುಣಿಯೋಣ, ತಿನ್ನೋಣ, ಎಂಜಾಯ್ ಮಾಡೋಣ, ಒಳ್ಳೆ ಒಳ್ಳೆ ವಸ್ತ್ರಗಳನ್ನು ಧರಿಸಿಕೊಳ್ಳೋಣ. ಆಮೇಲೇನು, ಈ ಹಬ್ಬ ಮುಗಿದ ಮೇಲೆ ಲೋಕದಲ್ಲಿ ಹೋಗೋಣ, ದುಡಿಯೋಣ, ಸಂಪಾದನೆ ಮಾಡಿಕೊಳ್ಳೋಣ, ಅನೇಕ ಸುಖಗಳನ್ನು ಅನುಭವಿಸೋಣ. ಮತ್ತೆ ವರ್ಷಕ್ಕೊಂದು ಸಾರಿ ಹಬ್ಬಗಳು ಬರುತ್ತೆ, ಈ ಹಬ್ಬಗಳು ಬಂದಾಗ ಆಚರಣೆ ಮಾಡೋಣ. ಆಮೇಲೆ ಏನು ಶ್ರಮೆಯ ದಿನಗಳು ಬರುತ್ತೆ, ಲೆಂಟ್ ಡೇಸ್ ಎನ್ನುವಂಥ ಆಚರಣೆ ಬರುತ್ತೆ. ಈ ಆಚರಣೆಯಲ್ಲಿ 40 ದಿನಗಳು ಉಪವಾಸ ವ್ರತ ಮಾಡೋಣ, ಈ 40 ದಿನಗಳು ಆಚರಣೆ ಮಾಡೋಣ ಅಂತ ಹೇಳಿ ಯಾವುದನ್ನು ಮುಚ್ಚಿದ್ದಾರೆ ಇವರೆಲ್ಲರಂತೂ ನೋಡುವಾಗ ಪರಲೋಕ ರಾಜ್ಯದ ಬಾಗಿಲನ್ನು, ಪರಲೋಕಕ್ಕೆ ಹೋಗುವಂಥ ಬಾಗಿಲನ್ನು ಏನು ಮಾಡಿದ್ದಾರೆ ಅಂತ ನೋಡುವಾಗ ಮುಚ್ಚಿದ್ದಾರೆ. ಅಂದರೆ ಅಮಾಯಕರಿಗೆ ಅರ್ಥ ಆಗದಂತೆ ಇವೆಲ್ಲ ಆಜ್ಞೆ, ಇವೆಲ್ಲ ಆಚಾರಗಳು ತಂದಿಟ್ಟಿದ್ದಾರೆ, ಇವೆಲ್ಲ ಪದ್ಧತಿಗಳು. ಮತ್ತು ಎಲ್ಲ ಬೋಧಕರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಈತನ ಬೋಧಕ, ಆತನ ಬೋಧಕ, ಈತನ ಬೋಧಕ. ಬೋಧಕರಂದರೆ ಗೌರವ ಇದೆ, ಪ್ರೀತಿ ಇದೆ. ವಾಕ್ಯಗಳ ಮೂಲಕ ಸರಿ ಮಾಡಿಕೊಳ್ಳೋ ಹೋದರೆ ಸಹೋದರರೇ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಯಾಕೆಂದರೆ ಒಂದು ಮಾತು ತೋರಿಸ್ತೀನಿ ನಿಮಗೆ ಈ ಒಂದು ಸಂದರ್ಭದಲ್ಲಿ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ.
ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ನೋಡಿದ್ರ? ಅಂದರೆ ನನ್ನ ಸಹೋದರರೇ, ಈಗಿನ ಕಾಲದಲ್ಲಿ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ನನ್ನ ಸಹೋದರರೇ ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುತ್ತೆ. ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುತ್ತೆ. ಯಾಕೆ ತೀರ್ಪಾಗುತ್ತೆ? ದೇವರ ಸೇವೆ ಮಾಡಿದ್ರೆ ತೀರ್ಪಾಗುತ್ತಾ? ದೇವರ ಬೋಧನೆ ಹೇಳಿದ್ರೆ ತೀರ್ಪಾಗುತ್ತಾ? ದೇವರ ಬೋಧನೆ ಇದ್ದದ್ದು ಇದ್ದ ಹಾಗೆ ಹೇಳದೆ ಹೋದರೆ ನಿನಗೆ ತೀರ್ಪಾಗುತ್ತೆ. ದೇವರ ಬೋಧನೆ ಇದ್ದದ್ದು ಇದ್ದ ಹಾಗೆ ನೀನು ಬೋಧನೆ ಮಾಡಬೇಕಾದ್ರೆ ವಾಕ್ಯಗಳನ್ನು ಓದಬೇಕು. ವಾಕ್ಯಗಳನ್ನು ಓದೋದು ಬಿಟ್ಟು ಏನು ಮಾಡ್ತಾ ಇದೆಯಾ? ದರ್ಶನ ಬರುತ್ತೆ ಅಂತ ಹೇಳಿ ಕನಸು ಕಾಣೋದಕ್ಕೆ ಕಣ್ಣುಗಳನ್ನು ಮುಚ್ಚಿಕೊಂಡು ಏನೇನೋ ಕಲ್ಪನೆ ಮಾಡಿಕೊಂಡು ಆ ಕಲ್ಪನೆ ಕಥೆಗಳನ್ನು ಸಭೆಯಲ್ಲಿ ಹೇಳಿ ಮರಳು ಮಾಡ್ತಾ ಇದೆಯಲ್ವ, ಅದು ದುಷ್ಟ ಬೋಧನೆ. ಅದು ಸಭೆಯಲ್ಲಿ ಮಾಯ ಮಾತುಗಳನ್ನು ಹೇಳ್ತಾ ಇದೆಯಲ್ವ, ಅದು ದುಷ್ಟ ಬೋಧನೆ. ಅದು ಸೈತಾನನ ಮೂಲಕ ಬಂದಿರುವಂಥದ್ದು. ದೇವರ ಬೋಧನೆ ಅಂದರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಓದಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು, ಬೋಧಿಸಬೇಕು. ಇದ್ದದ್ದು ಇದ್ದ ಹಾಗೆ ಅರ್ಥ ಮಾಡಿಕೊಂಡು ಬೋಧಿಸಬೇಕು. ಯಾವುದಾದ್ರೂ ಅರ್ಥ ಆಗಿಲ್ವಾ? ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಕೊಳ್ಳೋ ತನಕ ನೀನು ತಾಳಿಕೊಂಡಿರಬೇಕು. ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಸಮಯ ಬರುತ್ತೆ. ಆ ಸಮಯ ಗೊತ್ತಾಗಬೇಕಾದ್ರೆ, ಅಂದರೆ ಅರ್ಥ ಆಗಬೇಕಾದ್ರೆ ಮೊಟ್ಟ ಮೊದಲು ನೀನು ದೇವರ ಧ್ಯಾನದಲ್ಲಿರಬೇಕು, ದೇವರನ್ನು ಪ್ರೀತಿಸಬೇಕು, ದೇವರ ಬಳಿಯಲ್ಲಿ ಬೇಡಬೇಕು. ತಂದೆ, ಈ ವಚನ ಅರ್ಥ ಆಗ್ತಾ ಇಲ್ಲ ತಂದೆ, ಈ ಮಾತುಗಳು ಅರ್ಥ ಆಗ್ತಾ ಇಲ್ಲ ತಂದೆ, ನನಗೆ ಅರ್ಥ ಮಾಡಿಸಿ ತಂದೆ, ನಾನು ಇದ್ದದ್ದು ಇದ್ದ ಹಾಗೆ ನಿಮ್ಮ ಮಕ್ಕಳಿಗೆ ಬೋಧನೆ ಮಾಡಬೇಕು ಎಂದು ದೇವರ ಬಳಿಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಂಡು ದೇವರ ಬಳಿಯಲ್ಲಿ ಕೇಳಿದಾಗ ದೇವರು ಖಂಡಿತವಾಗಿ ಕೊಡ್ತಾನೆ. ಅದು ಅರ್ಥ ಆಗಿಲ್ಲ ಅಂದರೆ ದೇವರು ಕೊಡೋ ತನಕ ನಾವು ತಾಳ್ಮೆಯಿಂದ ಇರಬೇಕು. ಪ್ರಿಯರೇ, ಬೋಧನೆ ಮಾಡಲೇಬೇಕು. ಹೇಗೆ ಮಾಡಬೇಕು? ವಾಕ್ಯವನ್ನು ತಿಳ್ಕೊಂಡು, ವಾಕ್ಯವನ್ನು ಅರ್ಥ ಮಾಡಿಕೊಂಡು, ಆನಂತರ ಧ್ಯಾನಿಸಿ, ಪಾಲಿಸಿ, ಆನಂತರ ಬೋಧಿಸಬೇಕಾಗುತ್ತೆ. ಮತ್ತು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ನಾನು ಉಪವಾಸದಲ್ಲಿದ್ದೀನಿ, ನಾನು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, 2 ದಿನ ಆಯಿತು, 3 ದಿನ ಆಯಿತು ಅಂತೇಳಿ ಪ್ರಜೆಗಳ ಮಧ್ಯದಲ್ಲಿ ಪ್ರಕಟಣೆ ಮಾಡಿ, ಸಭೆಯಲ್ಲಿ ಪ್ರಕಟಣೆ ಮಾಡಿ, ನಾನು 1 ವಾರ ಆಯಿತು ನಾನು ಉಪವಾಸ ಪ್ರಾರ್ಥನೆಯಲ್ಲಿದ್ದೀನಿ, ನಾನು 10 ದಿನ ಆಯಿತು ಉಪವಾಸ ಪ್ರಾರ್ಥನೆಯಲ್ಲಿದ್ದೀನಿ. ಸಭೆಯಲ್ಲಿ ಹೇಳಬೇಕಾ? ಸಹೋದರ ಸಭೆಯಲ್ಲಿ ನೀನು ಹೇಳಬೇಕಾ? ನಾನು ಉಪವಾಸ ಪ್ರಾರ್ಥನೆಯಲ್ಲಿ ಇದ್ದೀನಿ ಅಂತ ಹೇಳಬೇಕಾ? ಯೇಸು ಪ್ರಭು ಮಾತುಗಳನ್ನು ಪಾಲಿಸಲ್ವಾ? ನೋಡಿ, ಆ ಮಾತು ಎಲ್ಲಿದೆ? ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನ ನೋಡು. 6ನೇ ಅಧ್ಯಾಯ 16ನೇ ವಚನವನ್ನು ಒಂದು ಸಾರಿ ಪರಿಶೋಧನೆ ಮಾಡಿ ಓದಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವ ಹಾಗೆ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅಂದರೆ ಈ ಮಾತಿನಲ್ಲಿ ಅರ್ಥ ಏನು ಪ್ರಿಯರೇ? ಅಂದರೆ ಎಲ್ಲರಿಗೂ ಹೇಳಿ ಅಂತನಾ, ಅಥವಾ ಏನು ಮಾಡಬೇಕಂತ ಹೇಳಿದ್ದಾರೆ? ಗಮನಿಸೋಣ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ತಮ್ಮ ಮುಖ ಅಂದರೆ ಯಾರಿಗೆ ತೋರಿಸ್ಬೇಕು ಇವರು? ಸಭೆಯಲ್ಲಿ ನಾನು 3 ದಿನ ಆಯಿತು ಉಪವಾಸ ಮಾಡ್ತಾ ಇದ್ದೀನಿ, ನಾನು 4 ದಿನ ಆಯಿತು ಉಪವಾಸ ಮಾಡ್ತಾ ಇದ್ದೀನಿ, ನಾನು 5 ದಿನ ಆಯಿತು ಉಪವಾಸ ಮಾಡ್ತಾ ಇದ್ದೀನಿ ಮಾಡಿದ್ರೆ ನಿಮ್ಮಿಂದ ಏನೋ ಎದುರು ನೋಡ್ತಾ ಇದ್ದಾನೆ ಆ ಮನುಷ್ಯ. ನಿಮ್ಮಿಂದ ಏನೋ ಎದುರು ನೋಡ್ತಾ ಇದ್ದಾನೆ ಆ ಮನುಷ್ಯ. ಆ ನಂತರ ನಾನು ಉಪವಾಸದಲ್ಲಿದ್ದೀನಿ, ನಾನು ಪ್ರಾರ್ಥನೆಯಲ್ಲಿ ಇದ್ದೀನಿ, ದೇವರು ನನಗೆ ದರ್ಶನ ಕೊಟ್ಟ ಅಂತ ಹೇಳಿ ಸಭೆಗಳ ಮಧ್ಯದಲ್ಲಿ ಮಾಯ ಬೋಧನೆ ಮಾಡಿ ದಾರಿ ತಪ್ಪಿಸ್ತಾ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ.
ಇಲ್ಲಿ ದೇವರೇ ಪ್ರಭು ಹೇಳಿರುವಂಥ ಮಾತು ಗಮನಿಸಬೇಕು. 17ನೇ ವಚನ, ಆದರೆ ನೀವು ಉಪವಾಸ ಮಾಡುವಾಗ ಏನು ಮಾಡಬೇಕಂತೆ? ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳುಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಸಭೆಗಳ ಮಧ್ಯದಲ್ಲಿ ನಾನು ಉಪವಾಸ ಇದ್ದೀನಿ, 1 ದಿನ ಉಪವಾಸ, 2 ದಿನ ಇದ್ದೀನಿ, ನಾನು 3 ದಿನ ಉಪವಾಸ ಇದ್ದೀನಿ, ನಾನು 4 ದಿನ ಉಪವಾಸ ಇದ್ದೀನಿ ಅಂದರೆ ಸಭೆಗಳ ಮಧ್ಯದಲ್ಲಿ ಹೇಳಿಕೊಳ್ಳುವಂಥದ್ದು ತಪ್ಪು. ಉಪವಾಸ ಮಾಡುವಂಥದ್ದು ತಪ್ಪಲ್ಲ, ಉಪವಾಸ ಮಾಡುವಂಥದ್ದು ತಪ್ಪಲ್ಲ. ದೇವರ ವಾಕ್ಯಗಳನ್ನು ಪಾಲಿಸಬೇಕು. ಮೊಟ್ಟ ಮೊದಲು ದೇವರ ಆಜ್ಞೆಗಳನ್ನು ಪಾಲಿಸಿ ಒಂದು ವೇಳೆ ಉಪವಾಸ ಮಾಡ್ತೀವಿ ಅಂದರೆ ಅದು ಯಾರಿಗೂ ಹೇಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಯಾರಿಗಾದರೂ ಹೇಳ್ಕೊಂಡ್ರೆ ಅವನು ಕಪಟಿ ಅಂತ ಹೇಳ್ತಾನೆ. ಅವನು ಯಾರವನು? ಕಪಟಿ, ಅವನ ವೇಷಧಾರಿ ಅವನು. ಸಭೆಯಲ್ಲಿ ಯಾರಾದರೂ ನಾನು ಉಪವಾಸ ಮಾಡ್ತಾ ಇದ್ದೀನಿ, 3 ದಿನ ಆಯಿತು, 4 ದಿನ ಆಯಿತು, 5 ದಿನ ಆಯಿತು, 10 ದಿನ ಆಯಿತು, 11 ದಿನ ಆಯಿತು, ನಾನು ಉಪವಾಸದಲ್ಲಿದ್ದೀನಿ ಅಂತ ಹೇಳ್ಕೊಂಡ್ರೆ ಅವನನ್ನು ಕುರಿತು ಪ್ರಭು ಹೇಳಿರುತ್ತ ಮಾತೇನು ಗೊತ್ತಾ? ಅವನು ಕಪಟಿ, ಅಂದರೆ ಅವನು ವೇಷಧಾರಿ ಅಂತ ದೇವರು ಹೇಳಿರುವಂಥ ಮಾತು. ವಾಕ್ಯ ತೋರಿಸ್ತಾ ಇದ್ದೀನಿ, ವಾಕ್ಯವನ್ನು ಬಿಟ್ಟು ನಾನು ಮಾತನಾಡ್ತಾ ಇಲ್ಲ. ಅಂದರೆ ನನ್ನ ಆತ್ಮೀಯ ಸಹೋದರರು, ಸೇವಕರು ಸರಿ ಮಾಡಿಕೊಂಡ್ರೆ ಅವರು ಉಳಿತಾರೆ, ಅಂದರೆ ನಿತ್ಯ ಲೋಕವನ್ನು ಪಡ್ಕೊಳ್ತಾರೆ. ಸರಿ ಮಾಡಿಕೊಳ್ಳದೆ ಹೋದರೆ ನಿತ್ಯ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಯಾಕಂದರೆ ಪ್ರಭು ಹೇಳ್ತಾರಲ್ವ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಅಂತ ಹೇಳ್ತಾರೆ. ಆ ಮಾತು ಅನ್ನಿಸ್ಕೊಳ್ಬೇಕಾ? ಅಂಥ ದುರ್ಗತಿ ಬೇಕಾ ನಮಗೆ? ಅಂಥ ದುರ್ಗತಿ ನಮ್ಗೆ ಬೇಕಾ? ಪ್ರಿಯರಾದ ದೇವ್ರ ಮಕ್ಕಳಿಗೆ ಯಾರೀ ಹೇಳ್ತಾರೆ ಈ ಮಾತುಗಳನ್ನು? ಯಾರೀ ಪ್ರಿಯರೇ ಹೇಳ್ತಾರೆ? ಎಲ್ಲರೂ ಕೂಡ ದೋಚಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ದೋಚಿಕೊಳ್ಳೋದಕ್ಕೆ. ಈ ಪ್ರಪಂಚ ದೇಶದಲ್ಲಿ ಬೋಧಕರನ್ನು ಗಮನಿಸಿರಿ, ಸೇವಕರನ್ನು ಗಮನಿಸಿರಿ, ಬೋಧನೆಗಳನ್ನು ಗಮನಿಸಿರಿ. ಕೊಡಿ ಕೊಡಿ ಕೊಡಿ, ನಿಮಗೆ ಕೊಡಲ್ಪಡುತ್ತೆ. ನೀವು ಕೊಟ್ಟರೆ ನಿಮಗೆ ಕೊಡಲ್ಪಡುತ್ತೆ. ಓಕೆ, ಇಸ್ಕೋ. ಆದರೆ ವಾಕ್ಯದ ಪ್ರಕಾರ ಏನಾದರೂ ಬೋಧನೆ ಮಾಡಿದ್ದೀಯಾ? ಅದೂ ಇಲ್ಲ. ಏನು ಎಲ್ಲ ಆಚಾರಗಳು, ಕ್ರಿಸ್ಮಸ್ ಹಬ್ಬ ಬಂದರೆ ಅಲ್ಲಿಯ ಆಚರಣೆಗಳು, ಹಬ್ಬದಲ್ಲೇ ಆಚರಣೆಗಳು, ಆನಂತರ ಮೂಢನಂಬಿಕೆಗಳೇನು? ಹಬ್ಬ ಆಗುತ್ತೆ, ಹಬ್ಬದಲ್ಲಿ ಏನೋ ಆಹಾರ ಪದಾರ್ಥಗಳು, ದವಸ ಧಾನ್ಯಗಳು, ಇಲ್ಲಾಂದರೆ ಕೆಲವು ವಸ್ತುಗಳನ್ನು ತಂದು ಕೊಟ್ಟಿರ್ತಾರೆ ಭಕ್ತರು. ತಂದು ಕೊಟ್ಟಿರುವಂಥ ಭಕ್ತರ ವಸ್ತುಗಳನ್ನು ಏನು ಮಾಡ್ತಾರಂತ ನೋಡುವಾಗ, ಏನ್ರಿ ಇದು ದೇವರ ವಸ್ತುಗಳು ಅಂತೇಳಿ ಹರಾಜು ಮಾಡ್ತಾರೆ. ಕೋಳಿಗಳು, ಮೊಟ್ಟೆಗಳು, ಇಲ್ಲಾಂದರೆ ಅಕ್ಕಿ ಮೂಟೆಗಳು, ಇಲ್ಲಾಂದರೆ ಕೆಲವು ವಸ್ತುಗಳು ತಂದು ಕೊಟ್ಟಿರ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿರ. ಆ ಹಬ್ಬದಲ್ಲಿ ಉಳಿದಿರುವಂಥ ಎಲ್ಲ ಪದಾರ್ಥಗಳಿರುತ್ತಲ್ಲ, ಈ ಎಲ್ಲ ಪದಾರ್ಥಗಳನ್ನು ಏನು ಮಾಡ್ತಾರಂತ ನೋಡುವಾಗ ಇದು ದೇವರ ವಸ್ತುಗಳಂತೇಳಿ ಹರಾಜಾಗ್ತಾ ಇರ್ತಾರೆ. ಮೊಟ್ಟೆಗಳನ್ನು ಹರಾಜಾಗ್ತಾರೆ, ಕೋಳಿಗಳನ್ನು ಹರಾಜಾಗ್ತಾರೆ, ಮೇಕೆಗಳನ್ನು ಹರಾಜಾಗ್ತಾರೆ, ಕುರಿಗಳನ್ನು ಹರಾಜಾಗ್ತಾರೆ. ಆ ಮೊಟ್ಟೆ ಎಷ್ಟಪ್ಪ? ಇದು ದೇವ್ರ ಮೊಟ್ಟೆ ₹5. ಅವನು ಇನ್ನೊಬ್ಬನು ಬರ್ತಾನೆ ₹10 ಅಂತಾನೆ, ಮತ್ತೊಬ್ಬನು ಇನ್ನು 20 ಅಂತಾನೆ, ಇನ್ನೊಬ್ಬನು ಬಂದು ₹100 ಅಂತಾನೆ, ಇನ್ನೊಬ್ಬರು ಬಂದು ₹500. ಅಂದರೆ ₹5 ಮೊಟ್ಟೆನ ₹500 ತನಕ ಹೋಗುತ್ತೆ ರೀ. ಆ ದುಡ್ಡೆಲ್ಲ ಏನು ಮಾಡ್ತಾರೆ? ಇವ್ರಿಗೋಸ್ಕರ. ಅದು ದೇವ್ರ ಮೊಟ್ಟೆ ಅಂದರೆ ಮಾರುವಾಗ ದೇವ್ರ ಮೊಟ್ಟೆ, ಮತ್ತು ಹೊರಗಡೆ ಇದ್ದಿದ್ದು ದೆವ್ವದ ಮೊಟ್ಟೆಗಳ. ಹೊರಗಡೆ ಎಲ್ಲ ಇದೆಯಲ್ವಾ ದೆವ್ವದ ಮೊಟ್ಟೆಗಳ. ಇದು ದೇವರ ಕೋಳಿ. ಎಷ್ಟಪ್ಪ? ದೇವರ ಕೋಳಿ ₹100. ಇನ್ನೊಬ್ಬನು ಬರ್ತಾನೆ ₹500, ಮತ್ತೊಬ್ಬರು ಬಂದಿರುತ್ತೆ ₹1000, ಇನ್ನೊಬ್ಬನು $2000, ಇನ್ನೊಬ್ಬನು $5000. ದೇವರ ಕೋಳಿಯನ್ನು ನಾನು $5000ಕ್ಕೆ ಖರೀದಿ ಮಾಡಿದ್ದೀನಿ ಗೊತ್ತಾ ಅಂತ ಹೇಳ. ಅಲ್ಲ ಕಣೋ ಮೂಢ ನೀನು, ಅವನು ಮೂಢ, ನೀನು ಮೂಢ. ಯಾವನು ಏನು ಅಂದುಕೊಂಡ್ರೂ ಪರವಾಗಿಲ್ಲ, ಯಾವನೇನು ಅಂದುಕೊಂಡ್ರೂ ಪರವಾಗಿಲ್ಲ. ಈ ಕೊನೆ ದಿನಗಳಲ್ಲಿ ಸರಿ ಮಾಡಿಕೊಳ್ಳದೆ ಹೋದರೆ ಕಠಿಣವಾದ ತೀರ್ಪು ಇದೆ ಎನ್ನುವಂಥ ವಿಷಯ ಮರಿಬಾರ್ದು. ಇವತ್ತು ಯಾರು ಏನಂದ್ಕೊಂಡ್ರೂ ಪರವಾಗಿಲ್ಲ. ಸಭೆಯಲ್ಲಿ ಏನು ಮಾತಾಡ್ತಾ ಇದ್ದಾರೆ? ಏನು ಬೋಧನೆ ಇದು?
ಈ ಸಭೆಗಳಲ್ಲಿ ಏನು ಬೋಧನೆ? ಕೊನೆ ದಿನಗಳಲ್ಲಿ ಇದ್ದರೂ, ಮಹಾಜ್ಞಾನ ಪ್ರಕಟಣೆವಾಗ್ತಾ ಇದ್ದರೂ, ಸತ್ಯವೇದ ಗ್ರಂಥವನ್ನು, ದೇವರ ಗ್ರಂಥವನ್ನು ಕೈಯಲ್ಲಿ ಬಂದರೂ ಇನ್ನೂ ಮೂಢ ನಂಬಿಕೆಗಳ, ಮೂಢ ಆಚಾರಗಳ, ಬುದ್ಧಿ ಜ್ಞಾನ ಇಲ್ವಾ? ಆಲೋಚನೆಗಳಿಲ್ವಾ? ಮೆದುಳಲ್ಲಿ ಏನು ತುಂಬಿಕೊಂಡಿದೆ? ಮೆದುಳಿನಲ್ಲಿ ಕಸ ತುಂಬಿದೆಯಾ? ಬೈಬಲನ್ನು ಮುಂದೆ ಇಟ್ಕೊಂಡು ಪರಿಶೋಧನೆ ಮಾಡೋದು ಬಿಟ್ಟು, ಸರಿ ಮಾಡಿಕೊಳ್ಳೋದು ಬಿಟ್ಟು ಏನು ಮಾಡ್ತಾ ಇದ್ದೀರಾ? ಏನು ನಡೆಸ್ತಾ ಇದ್ದೀರಾ ಸಭೆಗಳಲ್ಲಿ? ಆ ಸಭೆ ಯಾರ್ದು ಗೊತ್ತಾ? ದೇವರದು. ದೇವರ ಎತ್ತ ಮಕ್ಕಳವರು, ದೇವರು ಎತ್ತಿರುವಂಥ ಮಕ್ಕಳು ಅವರು. ಸಭೆಯಲ್ಲಿರುವಂಥ ಒಂದೊಂದು ಆತ್ಮ ಇದೆಯಲ್ವಾ, ಒಂದೊಂದು ಆತ್ಮ ಅದು ದೇವರ ಮೂಲಕ ಬಂದಿರುವಂಥ ಆತ್ಮ. ಅದು ದೇವರ ಮೂಲಕ ಬಂದಿರುವಂಥ ಆತ್ಮವನ್ನು ನಡೆಸುವಂತೇಳಿ ದೇವರು ನಿನಗೆ ಜವಾಬ್ದಾರಿ ಕೊಟ್ಟರೆ ಏನು ಮಾಡ್ತಾ ಇದೆಯಾ ಸಹೋದರ? ಏನಮ್ಮ ಮಾಡ್ತಾ ಇದೆಯಾ? ಏನಯ್ಯ ನೀನು ಮಾಡ್ತಾ ಇದೆಯಾ? ಮೂಢ ನಂಬಿಕೆಗಳನ್ನು ತೋರಿಸ್ತಾ ಇದೆಯಾ? ಪರಿಚಯ ಮಾಡ್ತಾ ಇದೆಯಾ? ಆಚಾರಗಳನ್ನು ಪರಿಚಯ ಮಾಡ್ತಾ ಇದೆಯಾ? ಒಂದು ಕಡೆಯೂ ಆಚಾರಗಳು, ಮತ್ತೊಂದು ಕಡೆಯೂ ಮೂಢ ನಂಬಿಕೆಗಳು. ಅಂದರೆ ದೇವರ ರಾಜ್ಯದ ಬಾಗಿಲನ್ನು, ಪರಲೋಕದ ರಾಜ್ಯದ ಬಾಗಿಲನ್ನು ಮುಚ್ಚಿದ್ದಾರೆ ಇವರೆಲ್ಲರೂ ಕೂಡ. ಪರಲೋಕಕ್ಕೆ ಸಂಬಂಧಪಟ್ಟಂಥ ಬಾಗಿಲನ್ನು ಮುಚ್ಚಿದ್ದಾರೆ. ಆಚಾರಗಳನ್ನು, ಮೂಢ ನಂಬಿಕೆಗಳನ್ನು ಮುಂದೆ ಇಟ್ಟು ಮುಚ್ಚಿದ್ದಾರೆ. ಪರಲೋಕಕ್ಕೆ ಅವರು ಹೋಗ್ತಾ ಇಲ್ಲ, ಹೋಗೋರನ್ನ ಕೂಡ ಹೋಗೋಕ್ಕೆ ಬಿಡ್ತಾ ಇಲ್ಲ. ಕೊನೆ ದಿನಗಳಲ್ಲಿದ್ದೀವಿ. ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ. ಇಂಥ ಸಂದರ್ಭಗಳಲ್ಲಿ ಇದೊಂದು ಆಚರಣೆ, ಇದೊಂದು ಆಚರಣೆ, ಇದೊಂದು ಆಚರಣೆ, ಇದೊಂದು ಪದ್ಧತಿ, ಅದೊಂದು ಪದ್ಧತಿ, ಇದೊಂದು ಮೂಢನಂಬಿಕೆ ಅಂತ ಹೇಳಿಕೊಂಡು ಸಭೆಗಳ ಮಧ್ಯದಲ್ಲಿ ಇಲ್ಲದ್ದು ಸಲ್ಲದು ಬೋಧನೆ ಮಾಡಿ ಪರಲೋಕದ ರಾಜ್ಯವನ್ನು, ಪರಲೋಕ ರಾಜ್ಯದ ಬಾಗಿಲನ್ನು ಮುಚ್ಚಿದ್ದಾರಂದರೆ, ಪ್ರಿಯರಾದ ದೇವರ ಮಕ್ಕಳಿರಿ, ಯಾರಿಗಿರಿ ದುಃಖ ಇದೆ ರೀ? ಯಾರಿಗಿರಿ ವೇದನೆ ಇದೆ ರೀ? ವೇದನೆ ಯಾರಿಗೆ? ನಾವು ಹಾಳಾಗ್ತಾ ಇದ್ದೀವಿ, ಹಾಳು ಮಾಡ್ತಾ ಇದ್ದೀವಿ, ದಾರಿ ತಪ್ಪಿಸ್ತಾ ಇದ್ದೀವಿ ಎನ್ನುವಂಥ ದುಃಖ ಕ್ರೈಸ್ತ ಸಮಾಜಕ್ಕಿದೆಯಾ? ಆಸ್ತಿ ನಷ್ಟ ಆದರೆ ಹೋರಾಡ್ತಾರೆ ಇವರು, ಆಸ್ತಿ ನಷ್ಟ ಆದರೆ ಹೋರಾಡ್ತಾರೆ. ಯೇಸು ಕ್ರಿಸ್ತರಿಗೆ ಏನಂದರೂ ಪರವಾಗಿಲ್ಲ, ಬೈಬಲ್ ಸುಟ್ಟಾಕಿದ್ರೂ ಪರವಾಗಿಲ್ಲ, ಮರಿಯಮ್ಮಳನ್ನು ಅವಮಾನ ಪಡಿಸಿದ್ರೂ ಪರವಾಗಿಲ್ಲ, ಆಸ್ತಿ ನಷ್ಟ ಆಗುತ್ತೆ ಎಂದು ಹೋರಾಟಗಳು. ಪ್ರಿಯರಾದ ದೇವ್ರ ಮಕ್ಕಳಿರ ನೋಡ್ತಾ ಇದ್ದೀರಲ್ಲ, ಏನ್ರಿ ತಪ್ಪು ಮಾಡ್ತಾ ಇಲ್ವಾ? ತಪ್ಪು ಮಾಡ್ತಾ ಇಲ್ವಾ? ಭೂಮಿಯ ಮೇಲೆ ಇದ್ದಂಥ ಪ್ರತಿ ಕಾಳು, ದವಸ ಧಾನ್ಯಗಳು ಪ್ರತಿಯೊಂದು ದೇವ್ರದ್ದಾಗಿರುವಾಗ ಇದು ದೇವರ ಮೊಟ್ಟೆ ಅಂತ ಇದೆಯಂದರೆ ನಿನ್ನ ನಾಲಿಗೆ ಏನು ನಾಲಿಗೆ? ಅದು ಏನು ಪದ್ಧತಿ? ಏನದು ದರಿದ್ರ? ಅದು ಇದು ದೇವರ ಕೋಳಿ ಅಂತಾನೆ, ದೇವರ ಮೇಕೆ ಅಂತಾನೆ, ದೇವರ ಕುರಿ ಅಂತಾನೆ. ಈ ಮನುಷ್ಯ ದೇವರ ಕುರಿಯನ್ನು ನಾನು ಕೊಂಡುಕೊಂಡೆ 20,000ಕ್ಕೆ. ಸೈತಾನನು ದಾರಿ ತಪ್ಪಿಸ್ತಾ ಇದ್ದಾನಂತ ಎನ್ನುವಂಥ ಮನಸ್ಸು ಅರ್ಥ ಆಗ್ತಾ ಇಲ್ವಾ? ಅಯ್ಯ ಅಮ್ಮ, ಅರ್ಥ ಆಗ್ತಾ ಇಲ್ವಾ ಅಮ್ಮ? ಅರ್ಥ ಆಗ್ತಾ ಇಲ್ವಾ? ಗಮನಿಸಿರಿ ಪ್ರಿಯರೇ. ಕೊಲಸದವರಿಗೆ ಬರೆದ ಪತ್ರಿಕೆ, ಕೊಲಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಏನ್ರಿ? ಕೊಲಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನವನ್ನು ನೋಡಿ, ಗಮನಿಸಿರಿ. ಹೀಗಿರುವುದರಿಂದ ತಿಂದು ಕುಡಿಯೋ ವಿಷಯದಲ್ಲಿಯೂ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಹಬ್ಬಗಳೆಂದು, ಅಮಾವಾಸ್ಯೆಯೆಂದು, ಸಬ್ಬಾತು ದಿನವೆಂದು ಇವುಗಳ ವಿಷಯದಲ್ಲಿ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಯಾಕೆ? ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಕೊಡಲ್ಪಟ್ಟಂಥ ಹಬ್ಬಗಳು, ಅಮಾವಾಸ್ಯೆ ದಿನಗಳು, ಆಚರಣೆಗಳು, ಪದ್ಧತಿಗಳು ಇವೆಲ್ಲ ಕೂಡ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಿಲ್ಲಿಸಿರುವಂಥ ಸಂಗತಿ ಈ ಪ್ರಪಂಚಕ್ಕೇನಾದರೂ ಅರ್ಥ ಆಗಿದೆಯಾ? ಈ ಪ್ರಪಂಚಕ್ಕೇನಾದರೂ ಅರ್ಥ ಆಗಿದೆಯಾ? ಕ್ರೈಸ್ತ ಪ್ರಪಂಚಕ್ಕೆ ಅರ್ಥ ಆಗಿದೆಯಾ? ಅರ್ಥ ಮಾಡಿಕೊಂಡಿದ್ದಾರಾ? ಅರ್ಥ ಮಾಡಿಕೊಂಡಿಲ್ಲ. 1ನೇ ಶತಮಾನದಲ್ಲೂ ಕೂಡ ಅಂಥ ಆಚರಣೆಯಲ್ಲಿದ್ದಾರೆ. ಹಬ್ಬಗಳೆಂದು, ಅಮಾವಾಸ್ಯೆಗಳೆಂದು, ಸಬ್ಬಾತು ದಿನವೆಂದು
ಏನ್ರಿ, ಒಬ್ಬ ಮೂಢ ಬೋಧಕನಂತ ಇದ್ದಾನೆಂದರೆ, ಭಾನುವಾರ ಆರಾಧನೆಗೆ ಹೋದರೆ ಅದು ದೆವ್ವಕ್ಕೆ ಸಂಬಂಧಪಟ್ಟಿದೆ, ಶನಿವಾರ ಆರಾಧನೆ ಮಾಡಬೇಕು, ಶನಿವಾರ ಆರಾಧನೆ ಮಾಡಿದ್ರೇ ಅದು ದೇವರು ಮೆಚ್ಚುತ್ತಾನೆ ಅಂತ ಹೇಳ್ತಾನೆ ಒಬ್ಬ ಮೂಢ. ಆದಿವಾರ ದೆವ್ವಕ್ಕೆ ಸಂಬಂಧಪಟ್ಟಿದೆಯಂತೆ. ಅವನೊಬ್ಬ ಕಳ್ಳ. ಅವನು ಪ್ರತಿ ದಿನಗಳು ದೇವರ ದಿನಗಳು, ಪ್ರತಿ ದಿನಗಳು. ಭಾನುವಾರ ಆಗಿರ್ಬೋದು, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಎಲ್ಲ ದಿನಗಳು ದೇವ್ರ ಮೂಲಕ ಬಂದದ್ದಪ್ಪ. ದೇವರನ್ನು ಘನಪಡಿಸೋದಕ್ಕೆ ಯಾವಾರಾದ್ರೇನು, ದೇವರನ್ನು ಕೊಂಡಾಡೋದಕ್ಕೆ ಯಾವಾರಾದ್ರೇನು, ಪ್ರತಿ ದಿನದಲ್ಲಿ ದೇವರ ಧ್ಯಾನದಲ್ಲಿ, ದೇವರ ಆರಾಧನೆಯಲ್ಲಿ, ದೇವರ ಕಾರ್ಯಕ್ರಮದಲ್ಲಿ ಇರಬೇಕು ಎನ್ನುವಂಥ ಮಾತುಗಳು ಕೇಳ್ತಾ ಇಲ್ವಾ? ಅರ್ಥ ಆಗಿಲ್ವಾ ಬೋಧನೆ? ಹೇಗಿದ್ದಾರೆ ನೋಡಿ, ಹೇಗಾಗಿದ್ದಾರೆ. ಹೊರಗಡೆ ಸಮಾಜದವರು ಅನ್ಯರೇನೋ ಒಂದು ರೀತಿಯಲ್ಲಿ ದೇವರನ್ನು, ಅಂದರೆ ಸೃಷ್ಟಿಕರ್ತನಾಗಿರುವಂಥ ಆ ತಂದೆಯಾದ ಸರ್ವೇಶ್ವರನ ಬಿಟ್ಟು ಒಬ್ಬೊಬ್ಬರೊಂದೊಂದು ಮಾರ್ಗವನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಕ್ರೈಸ್ತರಾಗಿರುವಂಥ ನಾವು ಕೂಡ ಒಂದೊಂದು ಮಾರ್ಗ ಇಟ್ಕೊಂಡ್ಬಿಟ್ಟಿದ್ದೀವಿ. ನಿಂದೊಂದು ಮಾರ್ಗ, ನಿಂದೊಂದು ಮಾರ್ಗ, ನಿಂದೊಂದು ಮಾರ್ಗ. ದೇವರನ್ನ ಬಿಟ್ಟಿದ್ದೀವಿ ಅಷ್ಟೇ, ಮನುಷ್ಯರನ್ನು ಹಿಡಿದುಕೊಂಡಿದ್ದೀವಿ. ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಯಾರನ್ನ ಬಿಟ್ಟಿದ್ದೀವಿ? ದೇವರನ್ನು ಬಿಟ್ಟಿದ್ದೀವಿ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪ ಕ್ರಿಸ್ತನೇ. ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ. ತಮಗೆ ದರ್ಶನಗಳಾಗಿದೆ. ದರ್ಶನಗಳಲ್ಲಿ ಇವಾಗ ಈಗಿನ ಕಾಲದಲ್ಲಿ ಇನ್ನು ದರ್ಶನಗಳಾಗ್ತಾ ಇದೆ ಅಂತ ಯಾರಾದರೂ ಅಂತ ಇದ್ದಾರೆ ಅಂದರೆ ದೊಡ್ಡ ಮೂಢ ಅಂತ ಅರ್ಥ ರೀ. ಈಗಿನ ಕಾಲದಲ್ಲಿ ದರ್ಶನಗಳಾಗುತ್ತೆ ಅಂದರೆ ಮತ್ತೆ ಬೈಬಲ್ ಯಾಕೆ ಬರೆಸಿದ್ದಾನೆ ಸಹೋದರ? ಬೈಬಲ್ ಯಾಕೆ ಬರೆಸಿದ್ದಾನೆ ಹೇಳು? ಹೋಗಲಿ, ದರ್ಶನ ಯಾಕೆ ಕೊಟ್ಟಿದ್ದಾನೆ? ಮೋಶೆಗೆ ದರ್ಶನ ಯಾಕೆ ಕೊಟ್ಟಿದ್ದಾನೆ? ಯೋಸೇಫನಿಗೆ ದರ್ಶನ ಯಾಕೆ ಕೊಟ್ಟಿದ್ದಾನೆ? ಮರಿಯಮ್ಮಳಿಗೆ ದರ್ಶನ ಯಾಕೆ ಬಂತು? ಯೋಸೇಫನಿಗೆ ದರ್ಶನ ಯಾಕೆ ಬಂತು? ದಾನಿಯೇಲನಿಗೆ ದರ್ಶನ ಯಾಕೆ ಬಂತು ಹೇಳ್ತೀಯ? ಅವರಿಗೆ ಬಂದಿರುವಂಥ ದರ್ಶನದಲ್ಲಿ ನೋಡುವಾಗ ದೇವರ ಕಾರ್ಯ. ನಿನಗೆ ಬಂದಿರುವಂಥ ದರ್ಶನ ಏನಂತ ಹೇಳ್ತೀಯ? ಯಾರೋ ಕಾರ್ ಕೊಂಡ್ಕೊಂಡ್ರು, ನಮ್ಗೆ ಹೇಳಿಲ್ಲ, ನಮ್ಗೆ ಹೇಳದೆ ಕಾರ್ ಕೊಂಡ್ಕೊಂಡಿದ್ದಾರೆ, ನಮಗೆ ಲಾಭ ಕೊಟ್ಟಿಲ್ಲ, ಕಾಣಿಕೆ ಕೊಟ್ಟಿಲ್ಲ, ಅದಕ್ಕೆ ಶಾಪ ಬರುತ್ತೆ, ಏನಾದರೂ ಅನಾಹುತ ಆಗುತ್ತೆ. ಈ ಬೋಧನೆ, ಈ ಥರ ದರ್ಶನ ಬಂದಿದೆಯಾ? ಈ ಥರ ದರ್ಶನ ಬಂದಿದೆಯಾ? ಯಾರ ಮನೆ ಮುಚ್ಚೋದಕ್ಕೆ ಮಾಡ್ತಾ ಇದೆಯಾ ಕೆಲಸ ನೀನು? ತುಂಬ ಜನ ಈ ಥರ ಇದ್ದಾರೆ. ತುಂಬ ಜನರು ಅಮಾಯಕರ ಮನೆಯನ್ನು ಮುಚ್ಚೋದಕ್ಕೆ ಅವರನ್ನು ಭಯಪಡಿಸಿ ಮಾಡುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ನಾನು ಹೇಳುವಂಥದ್ದು ಕೇಳಿಗೆ, ವಾಕ್ಯದ ಮೂಲಕ ಹೇಳುವಂಥದ್ದು ಏನು ಗೊತ್ತಾ? ದರ್ಶನಗಳು ದೇವರು ನಿಲ್ಲಿಸಿದ್ದಾನೆ. ಒಂದು ಕಾಲದಲ್ಲಿ ದರ್ಶನಗಳು ಕೊಟ್ಟಿದ್ದ ದೇವರು ಎಲ್ಲಿ ತನಕಂತೂ ನೋಡುವಾಗ ಅದು 1ನೇ ಶತಮಾನದವರೆಗೆ ಇತ್ತು ದರ್ಶನ. 1ನೇ ಶತಮಾನದವರೆಗೆ ಇತ್ತು ದರ್ಶನ. ಯಾವಾಗ ಬೈಬಲ್ ಗ್ರಂಥ ಸಂಪೂರ್ಣವಾಗಿ ಬರೆಯಲ್ಪಟ್ಟ ನಂತರ ದರ್ಶನವನ್ನು ನಿಲ್ಲಿಸ್ತಾರೆ ದೇವರು. ವರಗಳನ್ನು ನಿಲ್ಲಿಸ್ತಾರೆ ದೇವರು. ವರಗಳನ್ನು, ಬೈಬಲ್ ಗ್ರಂಥವನ್ನು ಹಿಡಿದುಕೊಂಡು ಧ್ಯಾನ ಮಾಡಿ ಪಾಲಿಸಿ ಭಕ್ತಿಯಿಂದ ನಡ್ಕೊಳ್ಬೇಕು ನೀನಿವತ್ತು. ಅದನ್ನು ಬಿಟ್ಟು ಮಾಯ ಮಾತುಗಳನ್ನು ಹೇಳೋದಲ್ಲ. ಅವರೆಲ್ಲರಿಗೆ ದರ್ಶನ ಕೊಟ್ಟಿದ್ದಾನೆ, ದೊಡ್ಡ ಕಾರ್ಯಕ್ರಮ. ಮೋಶೆಗೆ ದರ್ಶನ ಕೊಟ್ಟಿದ್ದಾನೆ ಅಂದರೆ ದೊಡ್ಡ ದೇವರ ಕಾರ್ಯಕ್ರಮ ಇದೆ. ದಾನಿಯೇಲನಿಗೆ ದರ್ಶನ ಕೊಟ್ಟಿದ್ದಾನೆಂದರೆ ದೊಡ್ಡ ಕಾರ್ಯಕ್ರಮ ಇದೆ. ಯೋಸೇಫನಿಗೆ ದೊಡ್ಡ ದರ್ಶನ ಕೊಟ್ಟಿದ್ದಾನೆಂದರೆ ದೊಡ್ಡ ಕಾರ್ಯಕ್ರಮ ಇದೆ. ಮರಿಯಮ್ಮಳಿಗೆ ದರ್ಶನ, ದೊಡ್ಡ ಕಾರ್ಯಕ್ರಮ. ಲೋಕಕ್ಕೆ ರಕ್ಷಣೆ ಕಾರ್ಯಕ್ರಮ, ಲೋಕಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥ ಕಾರ್ಯಕ್ರಮ ಇರುವುದರಿಂದ ಅವರಿಗೆ ದರ್ಶನ ಕೊಟ್ಟು ಅನೇಕ ವಿಷಯಗಳನ್ನು ಹೇಳಿದ್ದಾನೆ. ನಿನಗೆ ದರ್ಶನ ಕೊಟ್ಟು, ದರ್ಶನ ಬಂತು, ನಾಳೆ ನಿಮ್ಮ ಮನೆಗೆ ಪ್ರಾರ್ಥನೆಗೆ ಬಾ ಅಂತ ಹೇಳಿದ್ದಾನೆ ದೇವರು. ಮುಂದಿನ ವಾರದಲ್ಲಿ ನಿಮ್ಮ ಮನೆಗೆ ಬರಬೇಕಂತ ಹೇಳಿದ್ದಾನೆ. ಇಂಥದ್ದು ಅಂಥದ್ದು. ಆನಂತರ ಮದುವೆ ವಿಷಯದಲ್ಲಿ ಈ ಹುಡುಗಿಯನ್ನು, ಏನಮ್ಮ ನಿಮ್ಮ ಹುಡುಗಿಯನ್ನು ನಮ್ಮ ಮಗನಿಗೆ ಕೊಡುವಂಥ ದೇವರು ಹೇಳಿದ್ದಾನೆ, ಅದಕ್ಕೆ ಕೊಟ್ಬಿಡಮ್ಮ.
ಅರ್ಥ ಆಗ್ತಾ ಇದೆಯಾ? ಪ್ರಿಯರ ದೇವ್ರ ಮಕ್ಕಳಿರ, ಈ ದಿನಗಳಲ್ಲಿ ದರ್ಶನಗಳಿಲ್ಲ ರೀ. ದರ್ಶನಗಳು ನಿಲ್ಲಿಸಿದ್ದಾನೆ. ಅದು ಕೂಡ ಒಂದು ಅಂಶ ಮಾತಾಡ್ತೀವಿ. ಯಾಕೆಂದರೆ ವಾಕ್ಯಗಳಿಲ್ಲದೆ ನಾವು ಮಾತನಾಡಲ್ಲ. ವಾಕ್ಯಗಳಿದ್ರೇ ಆ ಅಂಶವನ್ನು ಮಾತನಾಡ್ತೀವಿ. ವಾಕ್ಯಗಳಿಲ್ಲದೆ ಹೋದರೆ ಮಾತನಾಡಲ್ಲ ಪ್ರಿಯರೇ. ಒಂದು ಕಾಲದಲ್ಲಿ ಕೊಟ್ಟಿದ್ದಾನೆ, ಒಂದು ಕಾಲದಲ್ಲಿ ಕೊಟ್ಟಿದ್ದಾನೆ. 19ನೇ ವಚನ, ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ, ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಹುಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಅಂದರೆ ಕ್ರಿಸ್ತನನ್ನು ಯಾರನ್ನ ಬಿಟ್ಟಿದ್ದಾರಂತೆ? ಯಾರನ್ನು? ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಅಂದರೆ ದೇವರ ವಾಕ್ಯಗಳನ್ನು ಬಿಟ್ಟಿದ್ದಾರೆ. ಈ ದೇವರ ವಾಕ್ಯಗಳಿದೆಯಲ್ಲ, ಈ ಮಾತುಗಳು ಯೇಸು ಕ್ರಿಸ್ತರ ಮೂಲಕ ಬಂದಿರುವಂಥದ್ದು. ಶಿರಸ್ಸು ಅಂದರೆ ತಲೆ, ಕ್ರಿಸ್ತನ ತಲೆ. ಕ್ರಿಸ್ತನ ತಲೆಯ ಮೂಲಕ ಅಂದರೆ ಕ್ರಿಸ್ತನ ಸಂಕಲ್ಪದ ಮೂಲಕ, ಆಲೋಚನೆ ಮೂಲಕ, ಕ್ರಿಸ್ತನ ಮೂಲಕ ಬಂದಿರುವಂಥ ಈ ವಾಕ್ಯಗಳಿದೆಯಲ್ಲ, ಈ ವಾಕ್ಯಗಳನ್ನು ಏನು ಮಾಡಿದ್ದಾರಂತ ನೋಡುವಾಗ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದೊಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ. ಪ್ರಾಪಂಚಿಕ ಬಾಲಬೋಧನೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ? ಆ ಪದಾರ್ಥಗಳು ಬಳಸುವುದರಲ್ಲಿ ನಾಶವಾಗುತ್ತೇವೆ. ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು, ಅತಿ ವಿನಯವನ್ನು, ದೇಹ ದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತವೆಯಲ್ಲವೇ? ಹೆಸರಿಗೆ ಮಾತ್ರ. ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಮಾತುಗಳನ್ನು ಗಮನಿಸುವಾಗ ಮನುಷ್ಯರು ಅಂದರೆ ಯಾವುದ್ರ ಮೇಲೆ ಇಟ್ಟಿದ್ದಾರಂತ ನೋಡುವಾಗ ಮನುಷ್ಯರ ಕಲ್ಪನೆಗೆ ಸಂಬಂಧಪಟ್ಟಂಥ ಆಜ್ಞೆಗಳಿಗೆ ಒಳಪಟ್ಟಿದ್ದಾರಂತೆ. ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ 20ನೇ ವಚನ, ಇನ್ನು ಪ್ರಾಪಂಚಿಕರಾಗಿ ಬದುಕೋರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ. ಮತ್ತು ಏನು ಮಾಡಿದಾರಂತ ನೋಡುವಾಗ ಮನುಷ್ಯರು ಕಲ್ಪಿಸಿದ ಆಜ್ಞೆಗಳನ್ನೇ ಅಂದರೆ ಆಚಾರಗಳನ್ನೇ ಹಿಡಿದಿದ್ದಾರಂತೆ. ಮನುಷ್ಯರು ಕಲ್ಪಿಸಿರುವಂಥ ಆಚಾರಗಳು, ಆ ಮನುಷ್ಯರ ಆಚಾರಗಳನ್ನು ಏನು ಮಾಡಿದ್ದಾರೆ? ಇದು ಆಜ್ಞೆಗಳು, ಇದು ದೇವರು ಕೊಟ್ಟ ಆಜ್ಞೆಗಳಂತೆ ಹೇಳ್ಕೊಳ್ತಾ ಇದ್ದಾರೆ. ಹೇಳ್ಕೊಂಡು ಏನು ನಡೀತಾ ಇದೆ ಅಂತ ನೋಡುವಾಗ ಈ ಪ್ರಿಯರಾದ ದೇವರ ಮಕ್ಕಳಿರ ದೇವರ ಏನ್ರಿ ಜ್ಞಾನವನ್ನು ಮರೆ ಮಾಡಿದ್ದಾರೆ. ಅಂದರೆ ಪರಲೋಕಕ್ಕೆ ಹೋಗುವಂಥ ದಾರಿಯನ್ನು ಮುಚ್ಚಿದ್ದಾರೆ. ಈ ಕಲ್ಪನೆ ಕಥೆಗಳಿಂದ, ಪ್ರಾಪಂಚಿಕವಾದಂಥ ಬೋಧನೆಯಿಂದ, ಇಲ್ಲ ಮನುಷ್ಯರು ಕಲ್ಪಿಸಿರುವಂಥ ಆಚಾರಗಳಿಂದ, ಪದ್ಧತಿಗಳಿಂದ ದೇವರ ಪರಲೋಕದ ರಾಜ್ಯವನ್ನು ಇಲ್ಲಾಂದರೆ ದೇವರ ಪರಲೋಕವನ್ನು ಏನು ಮಾಡಿದ್ದಾರಂತ ನೋಡುವಾಗ ಹೋಗದಂತೆ ಬಾಗಿಲನ್ನು ಮುಚ್ಚಿದ್ದಾರಂತೆ. ಇವೆಲ್ಲ ಅಡ್ಡ ನಿಂತ್ಕೊಂಡಿವೆ ರೀ. ಇವೆಲ್ಲ ಕೂಡ ಅವೆಲ್ಲ ಬಿಟ್ಟು ದೇವ್ರಿಗೋಸ್ಕರ ಬರಬೇಕಂದ್ರೆ ಮತ್ತು ನಮ್ಮ ಪೀಠಾಧಿಪತಿಗಳು ದೊಡ್ಡ ಸೇವಕರಿದ್ದಾರೆ, ಪೀಠಾಧಿಪತಿಗಳಿದ್ದಾರೆ. ಅವರ ಆಜ್ಞೆಗಳೇನು? ಹೀಗೆ ಮಾಡಬೇಕು, ಸಭೆಯಲ್ಲಿ ನೀವು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇಂಥ ಆಚಾರಗಳು, ಅಂಥ ಆಚಾರಗಳು, ಇಂಥ ಪದ್ಧತಿಗಳಂತೇಳಿ ಎಲ್ಲ ಏನು ಮಾಡಿದ್ದಾರೆ? ಲಾಕ್ ಮಾಡಿದ್ದಾರೆ. ಯಾವಾಗ ನೀವು ಹೊರಗಡೆ ಬರ್ತೀರಾ? ಯಾವಾಗ ಜಾಗ್ರತೆ ಪಡ್ತೀರಾ? ಯಾವಾಗ ಎಚ್ಚರಿಕೆ ತಗೊಳ್ತೀರಾ? ನೀವು ನಿಮ್ಮ ಸಭೆಯಲ್ಲಿ ಇದ್ದುಕೊಂಡು
ಜಾಗೃತಿ ಪಡಬೇಕಾಗುತ್ತೆ. ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ, ಇನ್ನೊಂದು ಕಡೆ ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ. ಟೋಟಲ್ ಪ್ರಪಂಚನೇ ಹಾಳಾಗಿದೆ. ಎಲ್ಲಿಗೋದ್ರೂ ಕೂಡ ಬರೀ ಕತೆಗಳೇ ಇರುತ್ತೆ. ಮತ್ತೇನು ಮಾಡ್ತೀರಾ? ನೀವಿರುವಂಥ ಯಾವ ಸಭೆಯಲ್ಲಿದ್ದೀರೋ, ಯಾವ ಊರಲ್ಲಿದ್ದೀರೋ ಅಲ್ಲೇ ಇದ್ದುಕೊಂಡು ಬೈಬಲ್ ವಾಕ್ಯವನ್ನು ಚೆನ್ನಾಗಿ ಓದಿ, ಚೆನ್ನಾಗಿ ಸ್ಟಡಿ ಮಾಡಿ, ಕಲ್ತ್ಕೊಳ್ಳಿ, ಪಾಲಿಸಿ, ಆ ನಂತರ ಸಭೆಯಲ್ಲಿದ್ದಂಥ ಇನ್ನೊಬ್ಬರಿಗೆ ನೀವು ಬೋಧಿಸಿ. ಸಭೆಯಲ್ಲಿದ್ದಂಥ ಸೇವಕರು ತಪ್ಪಾಗಿ ಬೋಧನೆ ಹೇಳ್ತಾ ಇದ್ದಾರಾ? ತಿಳಿಸಿ ಅವರಿಗೆ. ಕೇಳಿಲ್ವಾ? ಹೊರಗಡೆ ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ, ಅಲ್ಲಿಗೆ ಹೋಗಿ ದೇವರ ವಿಷಯಗಳನ್ನು ಅವ್ರಿಗೆ ತಿಳಿಸಿ. ಒಂದು ವೇಳೆ ಬೇಡ, ನೀನು ಇರೋದು ಬೇಡ, ಬಿಟ್ಬಿಡು ಅಂತ ಹೇಳಿದಾಗ ಆವಾಗ ಭಯಪಡುವಂಥ ಅವಶ್ಯಕತೆ ಇಲ್ಲ. ದೇವ್ರ ಜೊತೆಯಲ್ಲಿದ್ದಾರೆ. ವಾಕ್ಯಕ್ಕೆ ನೀವು ಒಳಪಟ್ಟರೆ ದೇವರು ಜೊತೆಯಲ್ಲಿರ್ತಾರೆ. ಪ್ರಿಯರೇ, ಆಲೋಚನೆ ಮಾಡಿ, ಗಮನಿಸ್ರಿ. ಇನ್ನೊಂದು ಮಾತನ್ನು ನೋಡೋಣ. ಯೋಹಾನನ ಬರೆದ ಸುವಾರ್ತೆ ಅಂದರೆ ಈ ಆಚಾರಗಳನ್ನು ನೋಡುವಾಗ, ಈ ಆಚಾರಗಳು ನೋಡುವಾಗ ಯಾರ ಮೂಲಕ ಬಂದಿದೆ? ಮನುಷ್ಯರ ಮೂಲಕ ಬಂದಂಥದ್ದು. ಮನುಷ್ಯರ ಮೂಲಕ ಆ ಒಂದು ವಚನವನ್ನು ನೋಡಿಕೊಂಡು ಆಮೇಲೆ ಆಜ್ಞೆಗಳ ವಿಷಯದಲ್ಲಿ ಗಮನಿಸೋಣ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸ್ರಿ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 8ನೇ ವಚನ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. ನಿಮ್ಮ ಸಂಪ್ರದಾಯಗಳೇ ಮುಖ್ಯ. ಕೆಲವು ಸಂಪ್ರದಾಯಗಳು ಹೇಗಿರುತ್ತಂದರೆ, ಸಮಾಧಿ ಕಾರ್ಯಕ್ರಮಗಳು. ಸಮಾಧಿ ಬಳಿಯಲ್ಲಿ ಹೋಗಿ ಎಲ್ಲರೂ, ಅಂದರೆ ಎಷ್ಟು ಮಂದಿ ಮರಣ ಹೊಂದಿದ್ದಾರೋ ಆ ಸಮಾಧಿಯ ಬಳಿಯಲ್ಲಿ ಹೋಗಿ ಧ್ಯಾನಿಸ್ತಾ ಇರ್ತಾರೆ. ಏನು ನಡೀತಾ ಇದೆಯೋ ಅವರಿಗೆ ಗೊತ್ತಿಲ್ಲ. ಅದೇ ಪ್ರಕಾರ ಇನ್ನು ಅನೇಕ ಆಚಾರಗಳು, ಎಷ್ಟು ಆಚಾರಗಳಿದೆ, ದೊಡ್ಡ ಲೀಸ್ಟು, ಗೊತ್ತಲ್ವಾ? ಅನೇಕ ಆಚಾರಗಳು. ಈ ಆಚಾರಗಳ ಮೂಲಕ ಏನು ಮಾಡಿದ್ದಾರಂತ ನೋಡುವಾಗ ದೇವರ ಆಜ್ಞೆಗಳನ್ನು ವ್ಯರ್ಥ ಮಾಡ್ತಾ ಇದ್ದಾರಂತೆ. ದೇವರ ಆಜ್ಞೆಗಳನ್ನು ವ್ಯರ್ಥ ಮಾಡ್ತಾ ಇದ್ದಾರೆ, ದೇವರ ಆಜ್ಞೆಗಳನ್ನು ಮರೆ ಮಾಡ್ತಾ ಇದ್ದಾರೆ. ಪರಲೋಕ ರಾಜ್ಯದ ಬಾಗಿಲನ್ನು ಮುಚ್ಚಿದ್ದಾರೆ. ಪರಲೋಕದ ರಾಜ್ಯದ ಬಾಗಿಲನ್ನು ಮುಚ್ಚಿದ್ದಾರೆ ಎನ್ನುವಂಥ ಸಂಗತಿ ಎಷ್ಟು ಮಂದಿ ಬುದ್ಧಿವಂತರಿಗೆ ಗೊತ್ತಾಗಿದೆ. ಬುದ್ಧಿವಂತರಾದರೆ ಇದು ಅರ್ಥ ಆಗುತ್ತೆ, ಮೂಢರಾದರೆ ಅರ್ಥ ಆಗಲ್ಲ. ಯಾವಾಗ ಅರ್ಥ ಆಗುತ್ತೆ? ಸತ್ತ ನಂತರ ನರಕಕ್ಕೆ ಹೋಗ್ತೀರಲ್ವ, ಆವಾಗ ಅರ್ಥ ಆಗುತ್ತೆ. ಅಯ್ಯೋ ಅಯ್ಯೋ ಮೋಸ ಓದೇ ಅಲ್ಲ, ಅಯ್ಯೋ ಮೋಸ ಓದೇನಲ್ಲ. ಬಾಯಿ ಬಡ್ಕೋಬೇಕಾಗತ್ತೆ. ಅಲ್ಲೂ ಕಡಿಬೇಕಾದೆ ಕಟ್ 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 ಅಂತ. ಆ ರಾಮು ಬ್ರದರ್ ಬೆಂಗಳೂರಲ್ಲಿ ಕೂತ್ಕೊಂಡು ಒದರ್ತಾ ಇದ್ದ, ಕೂಗುತ್ತಾ ಇದ್ದ, ನಾವು ಕೇಳಿಲ್ಲ. ಅವನ ಮೇಲೆ ನಾವು ದೂಷಣೆ ಮಾಡಿದ್ವಿ, ಅವನನ್ನು ನಿಂದಿಸಿದ್ವಿ, ಅವನ ವಿಡಿಯೋ ಯಾರು ನೋಡಬಾರ್ದಂತ ಹೇಳಿದ್ವಿ, ಅವನು ದೊಡ್ಡ ಕಳ್ಳ ಅಂತ ಹೇಳಿದ್ವಿ. ಅಯ್ಯೋ ಅಂತ ಹೇಳಿ ನರಕದಲ್ಲಿ ಗೋಳಾಡಬೇಕಾಗುತ್ತೆ. ಅಲ್ಲಿ ಹೋಗಿ ಬಾಯಿ ಬಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಹೋಗಿ ದೇವರ ವಾಕ್ಯಗಳು ಏನಿದೆಯೋ ಅದರ ಪ್ರಕಾರ ಪಾಲಿಸದೆ ಹೋದರೆ ಆಗುವಂಥ ದುರ್ಗತಿ ಇದು, ದೊಡ್ಡ ದುರ್ಗತಿ ಇದು. ಮತ್ತೇನು ಮಾಡಬೇಕು? ಮನುಷ್ಯರ ಮೂಲಕ ಬಂದಂಥ ಸಂಪ್ರದಾಯಗಳನ್ನು, ಆಚಾರಗಳನ್ನು ಅಲ್ಲಾರಿಯ ಪಾಲಿಸುವಂಥದ್ದು. ದೇವರ ಆಜ್ಞೆಗಳನ್ನು ಪಾಲಿಸಬೇಕು ನಾವು. ದೇವರ ಆಜ್ಞೆಗಳನ್ನು ನಾನು ಉಪವಾಸ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಉಪವಾಸ ಮಾಡಬೇಕಾ? ದೇವರ ಆಜ್ಞೆಗಳು ಏನಿದೆ ಅದರ ಪ್ರಕಾರ ಮಾಡಿ. ಉಪವಾಸ ಮಾಡಬೇಕಾ? ದೇವರು ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡಿ. ಒಂದು ವೇಳೆ ದೇವರು ಹೇಳದೆ ಇರುವಂಥ ಆಚಾರಗಳನ್ನು ಮಾಡೋದಕ್ಕೋದ್ರೆ ನಿಮಗೆ ಕಠಿಣವಾದ ತೀರ್ಪಾಗುತ್ತೆ. ಮತ್ತು ದೇವರ ಆಜ್ಞೆಗಳೇನು? ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆಯ 15ನೇ ಅಧ್ಯಾಯ 9ನೇ ವಚನ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ.
ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ನನ್ನ ಆಜ್ಞೆಗಳು ಅಂದರೆ ಯೇಸುಕ್ರಿಸ್ತರ ಆಜ್ಞೆಗಳೇನು? ಯೇಸುಕ್ರಿಸ್ತರ ಆಜ್ಞೆಗಳೇನು? ಯೇಸು ಪ್ರಭು ತಂದೆಯಾದ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದಾರಂತೆ. ಮತ್ತು ನಾವು ಯಾರ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕಂತ ಬರೆಯಲ್ಪಟ್ಟಿದೆ? ಯೇಸು ಪ್ರಭು ಹೇಳುವಂಥ ಮಾತು, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. 11ನೇ ವಚನ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದೆನು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸ್ಕೋಬೇಕಂತೆ. ದೇವರು ಕೊಡುವಂತಹ ಆಜ್ಞೆ, ಪ್ರಭು ಕೊಡುವಂತಹ ಆಜ್ಞೆ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು, ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಳ್ಳುವಂಥದ್ದು. ಒಬ್ಬರನ್ನು ನೋಡಿದರೆ ಒಬ್ರಿಗೆ ಆಗಲ್ಲ ರೀ ಈಗಿನ ಕಾಲದಲ್ಲಿ. ಅಂದರೆ ಭೌತಿಕವಾದಂಥ ವಿಷಯಗಳಲ್ಲಿ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂತ ನೋಡುವಾಗ, ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಇದ್ದಾಗ, ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ನಡೆದಾಗ, ಪ್ರಾರ್ಥನೆ ನಡೆದಾಗ ಖಂಡಿಸ್ತಾ ಇದ್ದೀನಿ. ಅದು ವಾಕ್ಯದ ಪ್ರಕಾರ, ವಾಕ್ಯವನ್ನು ಬಿಟ್ಟು ಖಂಡಿಸ್ತಾ ಇಲ್ಲ. ಯಾರ ಮೇಲೆ ದ್ವೇಷ ಇಲ್ಲ, ಮತ್ತೆ ದ್ವೇಷ ಇಲ್ಲ. ನನ್ನ ಹೃದಯದಲ್ಲಿ ಪ್ರೀತಿ ಇದೆ, ಎಲ್ಲ ಸಹೋದರರ ಮೇಲೆ ಪ್ರೀತಿ ಇದೆ. ಪ್ರೀತಿ ಇರುವುದರಿಂದ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರ ಬಳಿಯಲ್ಲಿ ದೋಚ್ಕೊಳ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ. ಇದ್ದದ್ದು ಇದ್ದ ಹಾಗೆ ನ್ಯಾಯವಾಗಿ ಇರುವಂಥ ವಾಕ್ಯಗಳು ಏನಿದೆಯೋ ಹೇಳ್ತಾ ಇದ್ದೀನಿ, ಅರ್ಥ ಮಾಡಿಸುವಂಥ ರೀತಿಯಲ್ಲಿ. ಕೆಳಗಡೆ ಮಾತು ನೋಡಿ, ಎಷ್ಟು ಅದ್ಭುತವಾದಂಥ ಮಾತು. ಯೇಸು ಪ್ರಭು ಹೇಳಿರುವಂಥ ಮಾತು, ನಾನು ಕೊಡುವ ಆಜ್ಞೆಯಾಗಿದೆ. ಏನು ಆಜ್ಞೆ? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಳ್ಬೇಕು. ನೀವು ಒಬ್ಬರಂದರೆ ಒಬ್ಬರಿಗೆ ಆಗಲ್ಲ. ನಾನಂದ್ರೆ ನಿನಗೆ ಆಗಲ್ಲ, ನೀನಂದ್ರೆ ನನಗಾಗಲ್ಲ. ಮನೆಯಲ್ಲಿದ್ದವ್ರಿಗೇನೆ ಒಬ್ಬರಂದರೆ ಒಬ್ರಿಗೆ ಆಗಲ್ಲ ಅಂದರೆ ನಮ್ಮಲ್ಲಿ ಏನು ಕುಳಿತುಕೊಂಡಿದೆ? ದೇವರ ವಾಕ್ಯ ಇದೆಯಾ ಅಥವಾ ಸೈತಾನನು ತುಂಬಿಕೊಂಡಿದ್ದಾನಾ? ನಿಜವಾಗ್ಲೂ ಹೇಳ್ಬೇಕು ಪ್ರಿಯರಾದ ದೇವ್ರ ಮಕ್ಕಳ, ನೀವು ನಿಜವಾಗ್ಲೂ ದೇವ್ರ ವಾಕ್ಯಕ್ಕೆ ಒಳಪಟ್ಟಿದ್ದರೆ, ಕ್ರೈಸ್ತನನ್ನು ನೀವು ಪ್ರೀತಿಸಿದರೆ, ನಿಜವಾಗ್ಲೂ ಎದೆ ತಟ್ಟಿ ಮನಸ್ಸು ಮುಟ್ಟಿಕೊಂಡು, ಇಲ್ಲದ್ರೆ ಹೃದಯದಲ್ಲಿ ಯೋಚನೆ ಮಾಡಿ, ನಾನು ನಿಜವಾಗ್ಲೂ ಯೇಸು ಪ್ರಭು ಹೇಳಿರೋ ಪ್ರಕಾರ ಪ್ರೀತಿಸ್ತಾ ಇದ್ದೀನ? ಎಷ್ಟು ಸಾರಿ ನೀನು ಸಹೋದರನ ದ್ವೇಷಿಸಿದೀಯಾ? ಸಭೆಗಳಲ್ಲಿ 100 ಮಂದಿ ಬಂದಾಗ ಎಲ್ಲರೂ ಒಬ್ರಿಗೊಬ್ರು ಪ್ರೀತಿಸ್ತಾರಾ? ಇನ್ನು ಸಭೆಯಲ್ಲಿದ್ದಾಗ ಎಲ್ಲರೂ ಮೌನವಾಗಿರ್ತಾರೆ. ಹೊರಗಡೆ ಹೋದ ನಂತರ ಇವನ ಮೇಲೆ ಚಾಡಿ, ಅವನ ಮೇಲೆ ಚಾಡಿ, ಅವನ ಮೇಲೆ ಚಾಡಿ, ಇವ್ರ ಮೇಲೆ ಚಾಡಿ ನಡೀತಾ ಇರುತ್ತೆ. ಹೊಟ್ಟೆಗಿಚ್ಚು ಪಡ್ತಾ ಇರ್ತಾರ? ಇಲ್ಲಾಂದರೆ ಹಾಗೆ ದ್ವೇಷ, ಅಸೂಯೆ, ಮಸ್ತರ ಹುಡ್ತಾ ಇದೆಯಾ? ಹೌದು, ದ್ವೇಷ ಇದೆ, ಮಸ್ತರ ಇದೆ, ಹಾಗೆ ಇದೆ, ಹೊಟ್ಟೆಗಿಚ್ಚು ಹುಟ್ಟುತ್ತಾ ಇದೆ ನಮ್ಮ ಮಧ್ಯದಲ್ಲೇ. ಹೊರಗಡೆಯಲ್ಲ, ನಮ್ಮ ಮಧ್ಯದಲ್ಲೇ, ಕ್ರೈಸ್ತರು ಎಂದು ಹೇಳಿಕೊಳ್ಳುವವರ ಮಧ್ಯದಲ್ಲೇ. ಎಷ್ಟು ಬೋಧನೆಗಳು, ಎಷ್ಟು ಸಿದ್ಧಾಂತಗಳು, ಎಷ್ಟು ಡಿನಾಮಿನೇಷನ್ಗಳು, ಎಷ್ಟು ಸಿದ್ಧಾಂತಗಳು ಪ್ರಪಂಚ ದೇಶದಲ್ಲಿ ಬಂದಿದೆ ಕ್ರೈಸ್ತರ ಮಧ್ಯದಲ್ಲಿ. ಇವರಂದರೆ ಅವ್ರಿಗಾಗಲ್ಲ, ಅವರಂದರೆ ಇವ್ರಿಗಾಗಲ್ಲ. ನಾನೇ ಒಳ್ಳೆಯವನು, ಅವ್ರು ಕೆಟ್ಟವರು. ಹೇಗಿದ್ದಾರೆ ಹೇಳಿ ಪ್ರೇಯರ್? ನಾನು ಎಷ್ಟು ದೊಡ್ಡ ಒಳ್ಳೆಯವನು ಗೊತ್ತಾ? ನಾನು ಒಳ್ಳೆಯವನಂದ್ರೆ ಏನ್ರಿ ಯಾರಾದರೂ ಬಂದು ನನಗೆ ಹೊಗಳಿದ್ರೆ ನನ್ನ ಮುಖದಲ್ಲಿ ಕಳೆ, ಯಾರಾದರೂ ನನಗಂದರೆ ಮುಖದಲ್ಲಿ ಕಳೆ ಹೋಗುತ್ತೆ. ಯಾಕೆ ಹೋಗುತ್ತೆ? ಅಂದರೆ ನಿನಗೆ ಒಳ್ಳೆಯವನು ಅನ್ಬೇಕಾ? ಯಾವಾಗಲೂ ನಿನಗೆ ಒಳ್ಳೆಯವನೇ ಅನ್ಬೇಕಾ? ಒಳ್ಳೆಯವನು ಅಂದರೆ ಕಳ್ಳನಿಗೂ ಕೂಡ, ಇವನು ಕಳ್ಳನಾದರೂ, ಇವನು ಕದಿಮನಾದರೂ, ಇವನು ವ್ಯಭಿಚಾರಿ ಆದರೂ, ಇವನು ಗುಂಡ ಆದರೂ, ಇವನು ರೌಡಿ ಆದರೂ, ಅವನು ಏನಂತ ಹೇಳಬೇಕು? ಇವನು ಒಳ್ಳೆಯವನು ಅಂತ ಹೇಳಬೇಕು ಪ್ರಜೆಗಳ ಮಧ್ಯದಲ್ಲಿ. ಆವಾಗ ಸಂತೋಷ ಪಡ್ತಾನೆ ಇವನು. ಒಳ್ಳೆಯವನಂದರೆ ಏನು, ಕೆಟ್ಟವನಂದರೆ ಏನು, ದುಷ್ಟನಂದರೆ ಏನು, ನಿಂದನೆಗಳು ಹಾಕಿದ್ರೇನು, ಏನು ಮಾಡಿದ್ರೂ ಕೂಡ ನಾವು ಏನು ಮಾಡಬೇಕು? ಶತ್ರುಗಳನ್ನು ಕೂಡ ನಾವು ಪ್ರೀತಿಸಬೇಕಂತೆ. ಇದು ದೇವರು ಕೊಟ್ಟಂಥ ಆಜ್ಞೆ. ಪ್ರೀತಿಸಬೇಕು ಎನ್ನುವಂಥ ಆಜ್ಞೆ ದೇವರು ಕೊಟ್ಟಂಥ ಆಜ್ಞೆ. ಈ ಆಜ್ಞೆಯನ್ನು ಬಿಟ್ಟು ಆಚರಣೆ ಯಾಕ್ರಿ ಬೇಕು? ಆಚರಣೆ ಯಾರೇ ಹೇಳಿದ್ರು ಆಚರಣೆ
ಹಬ್ಬ ಮಾಡ್ತೀವಿ. ಹಬ್ಬ ಮಾಡಿದ ನಂತರ ಮನೆಗಳಲ್ಲಿ ಒಬ್ಬರಂದರೆ ಒಬ್ರಿಗಾಗಲ್ಲ. ಮುಖದಲ್ಲಿ ಯಾಕೆ ಕಳೆ ಹೋಯ್ತು? ದ್ವೇಷ ಯಾಕೆ ಬಂತು? ಅಸೂಯೆ ಯಾಕೆ ಬಂತು? ಮಸ್ತರೆ ಯಾಕೆ ಬಂತು ಒಬ್ಬರ ಮೇಲೆ ಒಬ್ಬರಿಗೆ? ಅರ್ಥ ಆಗಲ್ವಾ? ಅರ್ಥ ಆಗ್ತಾ ಇಲ್ವಾ? ಹೃದಯಕ್ಕೆ ಟಚ್ ಆಗ್ತಾ ಇಲ್ವಾ? ಹೃದಯದಲ್ಲಿ ಕಸ ತುಂಬಿಕೊಂಡಿದೆಯಾ? ಎಲ್ಲರನ್ನು ಪ್ರೀತಿಸಬೇಕು. ಅಷ್ಟೇ ದೇವ್ರು ಕೊಟ್ಟಂಥ ಆಜ್ಞೆ ಏನಂದರೆ ಎಲ್ಲರನ್ನ ಪ್ರೀತಿಸಬೇಕು, ಶತ್ರುಗಳನ್ನು ಕೂಡ ಪ್ರೀತಿಸಬೇಕು. ಇದು ದೇವ್ರು ಕೊಟ್ಟಂಥ ಆಜ್ಞೆ, ಪ್ರಭು ಕೊಟ್ಟಂಥ ಆಜ್ಞೆ. ಅದನ್ನು ಬಿಟ್ಟು ನಿಮ್ಮ ಆಚರಣೆ ಯಾರಿಗಯ್ಯ ಬೇಕು ಅಂತಾರೆ. ದೇವ್ರಂತಾರೆ, ನಾನಲ್ಲ. ನಿಮ್ಮ ಆಚಾರಗಳು ಮಾಡ್ಕೊಳ್ತೀವಿ ಅಂತಂದರೆ ನಿಮ್ಮ ಇಷ್ಟ. ಅದು ಬರೋದೇನಿಲ್ಲ, ಹೋಗೋದೇನಿಲ್ಲ, ಒಟ್ಟಿನಲ್ಲಿ ಶಾಪ ಬರುತ್ತೆ ಅಷ್ಟೇ. ಅದರಿಂದ ಈ ಆಜ್ಞೆಗಳನ್ನು ಪಕ್ಕಕ್ಕಿಟ್ಟು ಈ ಆಜ್ಞೆಗಳನ್ನು ಮರೆ ಮಾಡಿ ಮಾಡಬಾರದ ಕೃತ್ಯಗಳನ್ನು ಮಾಡಿಕೊಂಡು ಹೋದರೆ ಅದು ದೊಡ್ಡ ಪಾಪ ರೀ. ಅದು ದೊಡ್ಡ ಪಾಪ, ದೇವ್ರ ವಾಕ್ಯಕ್ಕೆ ವಿರುದ್ಧವಾದಂಥ ಪಾಪಗಳವು. ಎಷ್ಟು ಅದ್ಭುತವಾದಂಥ ಮಾತು. ಪ್ರೀತಿ, ಯೇಸು ಪ್ರಭುವೇ ಪ್ರೀತಿ, ದೇವರೇ ಪ್ರೀತಿ ಸ್ವರೂಪನು. ದೇವರು ಪ್ರೀತಿ ಸ್ವರೂಪನಾಗಿರುವಾಗ, ಯೇಸು ಪ್ರಭು ಪ್ರೀತಿ ಸ್ವರೂಪನಾಗಿರುವಾಗ, ಪವಿತ್ರಾತ್ಮನ ಪ್ರೀತಿ ಸ್ವರೂಪನಾಗಿರುವಾಗ, ಮತ್ತು ನೀನು ನಾನು ಇವನೇನು ಕಳ್ಳ ಏನಾಗಿದ್ದಾನಂತ ನೋಡುವಾಗ ದೋಚಿಕೊಳ್ಬೇಕು, ಇನ್ನೂ ಬೇಕು. ದೊಡ್ಡ ಭವನ ಬಂತು, ಮತ್ತೆ ಬೇಕು, ಮತ್ತೆ ಕೊಡಿ ನನಗೆ, ಮತ್ತೆ ಕೊಡಿ. ಇನ್ನು ದೊಡ್ಡ ಭವನ ನಾನೇ ಇರಬೇಕು, ನನಗೆ ದೊಡ್ಡ ಭವನ ಬೇಕು. ಸುವಾರ್ತಿಕರ, ನೀವು ಸತ್ತರೆ ನಮಗೆ, ನೀವು ಬಿಟ್ಟರೆ ನಮಗೆ, ಇನ್ನೂ ನಮಗೆ ಕೊಡಬೇಕು, ನೀವೇ ನಮಗೆ ಕೊಡಬೇಕು. ನಮ್ಮದು ಹೊಟ್ಟೆ ದೊಡ್ಡ ಹೊಟ್ಟೆ. ಹೇಗಾಗಿದ್ದಾರೆ ನೋಡಿ ಇವ್ರದ್ದು. ನಿನ್ನ ಸಹೋದರನು ಆಹಾರ ಇಲ್ಲದೆ, ವಸ್ತ್ರಗಳಿಲ್ಲದೆ ಬಹಳ ಕಷ್ಟಪಡುತ್ತಿರುವಾಗ ಅವನ ಬಗ್ಗೆ ಯೋಚನೆ ಮಾಡದ ನೀನು ದೊಡ್ಡ ಸೇವಕನ, ದೊಡ್ಡ ಬೋಧಕನ. ನೀನು ದೊಡ್ಡ ಸೇವಕರಂತೆ ಇವರು, ದೊಡ್ಡ ಬೋಧಕರಂತೆ ಇವರು. ದೋಚಿಕೊಳ್ಳೋರು, ಮನೆಗಳನ್ನು ಹಾಳು ಮಾಡೋರು, ಅಮಾಯಕರ ಮನೆಗಳನ್ನು ಹಾಳು ಮಾಡಿ ಕೊಳ್ಳೆ ಒಡೆದು ದೋಚಿಕೊಳ್ಳೋರು. ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಿಂದ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಸುಳ್ಳು ಪ್ರವಾದಿಗಳು, ಪ್ರಪಂಚ ದೇಶದಲ್ಲಿ ಎಷ್ಟೋ ಮಂದಿ ಸುಳ್ಳು ಪ್ರವಾದಿಗಳಿದ್ದಾರೆ. ನೀವು ವಾಕ್ಯದ ಮೂಲಕ ತಿಳ್ಕೊಂಡಾಗ ಅವರನ್ನು ನೀವು ಜಯಿಸ್ತೀರಾ. 1ನೇ ಶತಮಾನದಲ್ಲಿ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದಾರಂತೆ. ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ. ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ. ಅಂದರೆ ಪ್ರವಾದಿಗಳು, ಬೋಧಕರು ಇದ್ದಾರೆ ಈಗಿನ ಕಾಲ. ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು ಏನು ಮಾಡ್ತಾರಂತ ನೋಡುವಾಗ, ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ. ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ಅಂದರೆ ಲೋಕ ಪ್ರೇರಿತರಂದರೆ ಲೋಕಕ್ಕೆ ಸಂಬಂಧಪಟ್ಟದ್ದು. ನಿಮಗೆ ಆಶೀರ್ವಾದ ಬರಬೇಕಾದರೆ ಬೋಧಕರಾಗಿರುವಂಥ ನಮ್ಮನ್ನು ಸನ್ಮಾನಿಸಬೇಕು, ನಮಗೆ ನೀವು ತಂದು ಕೊಡಬೇಕು, ನಮ್ಮ ಹೊಟ್ಟೆ ತುಂಬಿಸಬೇಕು, ನಮ್ಮ ಚೀಲ ತುಂಬಬೇಕು, ಆವಾಗ ನಿಮಗೆ ಆಶೀರ್ವಾದ ಕೊಡ್ತಾರೆ ದೇವರಂತ. ಲೋಕಕ್ಕೆ ಸಂಬಂಧಪಟ್ಟದ್ದು. ಒಬ್ಬ ಸೇವಕರು ಇಲ್ಲಪ್ಪ ಇಂಟರ್ನ್ಯಾಷನಲ್ ಸೇವಕನು ಬಂದಿದ್ದಾನಪ್ಪ. ನಾವು ಸೇವೆ ಮಾಡೋಕ್ಕೆ ಹೋದಾಗ ಇಮಾನುವೇಲ್ ಬ್ರದರು, ನಾನು, ಆಮೇಲೆ ಅಂಜಿ ಬ್ರದರು 3 ಸೇವೆಗೆ ಹೋಗಿದ್ದೀವಿ ಬೀದರ್ ಪಟ್ಟಣಕ್ಕೆ. ಅಲ್ಲಿ ಇನ್ನೊಬ್ಬ ಸೇವಕರನ್ನು ಕರೆಸಿದ್ದಾರೆ. ಅಥವಾ ಬಾಂಬೆಯಿಂದ ಬಂದಿದ್ದಾನಂತೆ. ಬಾಂಬೆಯಿಂದ ಬಂದ ನಂತರ ಬೋಧನೆ ಏನು ಗೊತ್ತಾ, ನಿಮಗೆ ಯಾರಿಗಾದ್ರೂ ಕಾರ್ ಇಲ್ವಲ್ಲ, ಮುಂದಿನ ವರ್ಷದಲ್ಲಿ ನಿಮಗೆ ಕಾರ್ ಕೊಡ್ತಾನೆ ದೇವರು. ನಿಮಗೆ ಮನೆ ಇಲ್ವಲ್ಲ, ಮುಂದಿನ ವರ್ಷ ನಿಮಗೆ ದೇವರು ಮನೆ ಕೊಡ್ತಾನೆ. ದೇವರು ಮನೆ. ನಿಮ್ಗೆ ಯಾರಿಗಾದರೂ ಮದುವೆ ಆಗಿಲ್ವಲ್ಲ, ಮುಂದಿನ ವರ್ಷದಲ್ಲಿ ನಿಮಗೆ ಮದುವೆ ಆಗುತ್ತೆ ಎಂದು, ಮಕ್ಕಳು ಕೊಡ್ತಾರೆ ಎಂದು, ಮನೆ ಬರುತ್ತೆ ಎಂದು, ಕಾರು ಬರುತ್ತೆ. ಇದೆಂಥ ಬೋಧನೆ? ಪ್ರಪಂಚ ದೇಶದಲ್ಲಿ ಯಾರಿಗೂ ಕಾರ್ ಇಲ್ವೇನಪ್ಪ? ಹಲೋ, ಪ್ರಪಂಚ ದೇಶದಲ್ಲಿ ಯಾರಿಗೂ ಕಾರುಗಳಿಲ್ವಾ? ದೇವ್ರನ್ನ ನಂಬಿಕೊಂಡಿದ್ದಾರಾ? ದೇವ್ರನ್ನ ತಿಳ್ಕೊಂಡಿದ್ದಾರಾ?
ದೇವರನ್ನು ತಿಳ್ಕೊಳ್ಳದೆ ಇರುವಂಥ ಎಷ್ಟೋ ಮಂದಿ ಕಾರುಗಳನ್ನು, ಮನೆಗಳನ್ನು, ಬಂಗ್ಲೆಗಳನ್ನು ಪಡ್ಕೊಂಡಿದ್ದಾರೆ. ದೇವರನ್ನ ನಂಬಿದರೆ ಕಾರು ಬರುತ್ತೆ ಅಂತ ಹೇಳ್ತಿ ಅಂದರೆ ನಿನಗೇನಾಗಿದೆ? ಇದೇ ಬೋಧನೆ ಮಾಡ್ತೀಯಾ? ನೀನು ಯಾರು ಗೊತ್ತಾ? ಸೈತಾನನ ಮಗನು ನೀನು, ಲೋಕಕ್ಕೆ ಸಂಬಂಧಪಟ್ಟವನು ನೀನು. ಇಂಥವ್ರು ಯಾರಾದಿದ್ದಾರಾ? ಇಂಥವ್ರು ಯಾರಾದರಿದ್ದರೆ ಸರಿ ಮಾಡ್ಕೊಳ್ಳಿ. ಪ್ರೀತಿಯಿಂದ ಹೇಳುವಂಥದ್ದು ಏನು ಗೊತ್ತಾ? ಸರಿ ಮಾಡಿಕೊಳ್ಳಿ, ಇಲ್ಲಾಂದರೆ ಕಠಿಣವಾದ ತೀರ್ಪಾಗುತ್ತೆ ನಿಮಗೆ. ಸರಿ ಮಾಡಿಕೊಳ್ಳಿ. ದೇವರ ಬಳಿಯಲ್ಲಿ ಬಂದು ಪಶ್ಚಾತ್ತಾಪ ಪಡಬೇಕು ನೀವು. ಅಯ್ಯೋ, ವಾಕ್ಯದ ಪ್ರಕಾರ ದೇವರೇ ನಾನು ತಪ್ಪು ಮಾಡಿದ್ದೀನಿ, ದೇವರೇ ನಾನು ತಪ್ಪು ಮಾಡಿದ್ದೀನಿ ದೇವರೇ ಅಂತ ಹೇಳಿ ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ. ನಿನ್ನ ಮನೆಯಲ್ಲಿ ನೀನು ಮೊಣಕಾಲೂರಿ ತಪ್ಪು ಮಾಡಿದ್ದೇನೆಂದು ಕ್ಷಮಾಪಣೆ ಪಡ್ಕೊಂಡು ಆ ತಪ್ಪು ಬೋಧನೆಯನ್ನು ಬಿಟ್ಟು ವಾಕ್ಯದ ಪ್ರಕಾರ ನೀನು ಬಂದರೆ ದೇವರು ನಿನ್ನನ್ನು ಕಾಪಾಡ್ತಾನೆ. ಇಲ್ಲದೆ ಹೋದರೆ ನಿನಗೆ ಕಠಿಣವಾದ ತೀರ್ಪಾಗುತ್ತೆ. ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ. ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತನಾಡುತ್ತಾರೆ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ. ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ಒಂದು ಕಾಲದಲ್ಲಿ 1ನೇ ಶತಮಾನದಲ್ಲಿ ಯೋಹಾನನು ಹೇಳಿದ್ದಾನೆ ಈ ಮಾತು. ಈಗಿನ ಕಾಲದಲ್ಲಿ ಅದೇ ಮಾತು ನಾನು ಹೇಳುವಂಥ ಮಾತೇನೆಂದರೆ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ದೇವರನ್ನು ಅರ್ಥ ಮಾಡಿಕೊಂಡವನು ನಮ್ಮ ಮಾತನ್ನು ಕೇಳುತ್ತಾನೆ. ಈ ವಾಕ್ಯಗಳು ಇದೆಯಾ ಇಲ್ವಂತ ಪರಿಶೋಧನೆ ಮಾಡಿ ತಿಳ್ಕೊಳ್ತಾನೆ. ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ದೇವರಿಂದ ಹುಟ್ಟದವನು ಅಂದರೆ ವಾಕ್ಯದ ಪ್ರಕಾರ ಹುಟ್ಟದವನು, ಅಂದರೆ ನೂತನ ಜನ್ಮವನ್ನು ಪಡೆಯದವನು. ವಾಕ್ಯದ ಪ್ರಕಾರ, ವಾಕ್ಯವು ಏನಾಗಿದೆ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಅಂದರೆ ಈ ವಾಕ್ಯದ ಮೂಲಕ ಹುಟ್ಟಬೇಕು, ಹೊಸದಾಗಿ ಹುಟ್ಟಬೇಕು. ಅದನ್ನು ಹೇಳುವಂಥ ಮಾತು. ನಾವಂತೂ ದೇವರಿಂದ ಹುಟ್ಟಿದವರಾಗಿ ಇದ್ದೇವೆ. ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ, ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳ್ಕೊಳ್ಳುತ್ತೇವೆ. ಯಾವುದು ಸತ್ಯ, ಯಾವುದು ಸುಳ್ಳು ಅಂತೇಳಿ ವಾಕ್ಯಗಳನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ತಿಳ್ಕೊಂಡ್ರೆ ಇವರು ಸತ್ಯವಾದ ಬೋಧಕರು, ಇವರು ಭಿನ್ನವಾದ ಬೋಧಕರು ಎಂದು ವಾಕ್ಯದ ಮೂಲಕ ನಿನಗೆ ಅರ್ಥ ಆಗುತ್ತೆ. ವಾಕ್ಯದ ಮೂಲಕ ನಿನಗೆ ಅರ್ಥ ಆಗುತ್ತೆ. ಇನ್ನೊಂದು ಮಾತನ್ನು ನೋಡೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ. ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಅಂದರೆ ಈ ಮಾತಿನ ಅರ್ಥ ಏನಪ್ಪ ಅಂದರೆ, ನಮ್ಮ ಹೃದಯ ಹೇಳುತ್ತೆ, ನಮ್ಮ ಹೃದಯ ಹೇಳುತ್ತೆ, ಮನಸ್ಸಿನಲ್ಲಿ ಹೃದಯ ಹೇಳುತ್ತೆ, ನೀನು ದೋಷಿ, ನೀನು ತಪ್ಪು ಮಾಡ್ತಾ ಇದೆಯಾ, ಇಂಥ ಕಡೆ ಪಾಪ, ಇಂಥ ಕಡೆ ಪಾಪ, ಇಂಥ ಕಡೆ ತಪ್ಪು ಮಾಡಿದ್ಯಾ ಎಂದು ನಮ್ಮ ಹೃದಯ ಅಂದರೆ ನಮ್ಮ ಆತ್ಮದೊಂದಿಗೆ ಹೃದಯ ಹೇಳುತ್ತೆ ಅಂತೆ. ಮನಸ್ಸಿನಲ್ಲಿ ಆ ಮಾತು ಹೇಳ್ತಾ ಇದ್ದಾರೆ ನೋಡಿ, ಗಮನಿಸಬೇಕು. ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಅಂದರೆ ನಮ್ಮ ಹೃದಯವು ದೋಷಿಗಳೆಂದು ನಿರ್ಣಯಿಸದಿದ್ದರೆ ದೇವರು ನಮ್ಮ ಹೃದಯದಲ್ಲಿದ್ದಾನೆ ನಮ್ಗೆ ಗೊತ್ತಾಗತ್ತೆ. ಮತ್ತು ನೀವು ದೋಷಿಗಳೆಂದು ಹೃದಯ ಹೇಳಿದ್ರೆ ಯೋಚನೆ ಮಾಡಿ, ಬೈಬಲ್ ಮುಂದೆ ಇಟ್ಕೊಂಡು, ದೇವರೇ ನಾನು ದೋಷಿನ, ಪರಿಶುದ್ಧನ, ವಾಕ್ಯದ ಪ್ರಕಾರ ನಾನು ದೋಷಿನ, ವಾಕ್ಯದ ಪ್ರಕಾರ ನಾನು ತಪ್ಪು ಮಾಡಿದ್ದೀನ ಅಂಥೇಳಿ ನಿನ್ನನ್ನು ನೀನು ಪರಿಶೋಧನೆ ಮಾಡಿಕೊಂಡಾಗ ಅನೇಕ ತಪ್ಪುಗಳು ನಿನ್ನ ಕಣ್ಣಿನ ಮುಂದೆ ಗೊತ್ತಾಗುತ್ತೆ. ನಿನಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ತಪ್ಪು ಮಾಡಿದೆಯಾ, ಎಲ್ಲೆಲ್ಲಿ ಮೋಸ ಮಾಡಿದೆಯಾ, ಎಲ್ಲೆಲ್ಲಿ ದೋಚಿಕೊಂಡಿದೆಯಾ ಎನ್ನುವಂಥ ಸಂಗತಿ ನಿನಗೆ ಗೊತ್ತಾಗುತ್ತೆ. ಅದನ್ನೇ ಹೇಳ್ತಾ ಇದ್ದಾನೆ. ಕೆಳಗಡೆ ಮಾತು ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರೈಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥದ್ದು.
ಕೈಗೊಂಡು ನಡೆಯುವಂಥದ್ದು. ಅಂದರೆ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು ಇದೇ ಆಜ್ಞೆಗಳು. ಈ ಆಜ್ಞೆಗಳು ಅಂದರೆ ದೇವ್ರು ಕೊಟ್ಟಂಥ ಈ ಆಜ್ಞೆಗಳು ಮೊಟ್ಟ ಮೊದಲೇನು? ವಾಕ್ಯವನ್ನು ಕೇಳಬೇಕು, ಕೇಳಿದ ನಂತರ ತಿಳ್ಕೊಳ್ಬೇಕು, ಧ್ಯಾನಿಸಬೇಕು, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ನಾನ ಪಡ್ಕೊಳ್ಬೇಕು, ಪಡ್ಕೊಂಡ ನಂತರ ಸಭೆಯಲ್ಲಿ ಸೇರಿದ ನಂತರ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಏನ್ರಿ ಕಾರ್ಯಕ್ರಮಗಳಲ್ಲಿ ಇರಬೇಕು. ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಳ್ಬೇಕು. ಒಬ್ಬರನ್ನೊಬ್ಬರು ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ಏನು ಮಾಡುತ್ತೆ ಗೊತ್ತಾ? ಪ್ರೀತಿ ಇದ್ದರೆ ಏನು ಮಾಡುತ್ತೆ? ಇದು ದೇವರ ಆಜ್ಞೆ, ಇದು ಸೃಷ್ಟಿಕರ್ತನ ಆಜ್ಞೆ. ಇದನ್ನು ಬಿಟ್ಟು, ದೇವರು ಹೇಳಿರುವಂಥದ್ದು ಬಿಟ್ಟು ನೀವೇನು ಮಾಡಿದ್ರೂ ಕೂಡ ತಪ್ಪಲ್ಲಿ ಸಿಕ್ಕಾಕ್ಕೊಳ್ತೀರಾ. ಇದನ್ನು ಬಿಟ್ಟು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವಂಥದ್ದು, ಪ್ರೀತಿ ಹೊಟ್ಟೆಕಿಚ್ಚು ಪಡುವುದಿಲ್ಲ, ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ, ಹುಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದೋಗುವುದಿಲ್ಲ. ಒಬ್ರನ್ನೊಬ್ಬರು ಪ್ರೀತಿಸಬೇಕು ಅಂತ ಹೇಳಿದಾರಂದರೆ, ಪ್ರೀತಿ ಇದ್ದರೆ ನಿನ್ನ ಸಹೋದರನನ್ನು ಒಂದು ವೇಳೆ ತಪ್ಪು ಮಾಡಿದ್ರೆ ಆ ಸಹೋದರನನ್ನು ಕಾಪಾಡೋದಕ್ಕೆ ನೀನು ಪ್ರಯತ್ನ ಮಾಡ್ತೀಯ. ಆ ಸಹೋದರನನ್ನು ದೇವರ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡ್ತೀಯ. ಅವನ ಮಾನವನ್ನು ಕಳೆಯೋದಿಲ್ಲ, ಅವನಿಗೆ ನೀನು ಮೋಸ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ. ಇದು ವಾಕ್ಯದ ಪ್ರಕಾರ ಪ್ರೀತಿ. ಈ 4ನೇ ವಚನದಿಂದ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, 8ನೇ ವಚನದವರೆಗೆ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು, ಧ್ಯಾನಿಸಬೇಕು, ಅದನ್ನು ಪಾಲಿಸಬೇಕು. ಇದು ದೇವರು ಕೊಟ್ಟಂಥ ಆಜ್ಞೆಗಳು ಪಾಲಿಸಬೇಕು. ಈ ಆಜ್ಞೆಗಳ ಜೊತೆಯಲ್ಲಿ ಸುವಾರ್ತೆ ಸೇವೆ ಮಾಡಬೇಕು, ಕೆಲಸ ಮಾಡಬೇಕು, ಮೋಸ ಮಾಡೋದಲ್ಲ. ಈ ಆಜ್ಞೆಗಳು ಇಲ್ಲದೋದರೆ, ಈ ಆಜ್ಞೆಗಳನ್ನು ಪಾಲಿಸದೆ ಕೇವಲ ಹಬ್ಬ ಮಾಡಿದೆ, ಹಬ್ಬ ದಿನದಂದು ಹಬ್ಬ ಬಂತಲ್ವ, ಬಿರಿಯಾನಿ ಪಾಕೆಟ್ಗಳನ್ನು ಹಂಚಿಕೊಟ್ಟೆ, ಹಬ್ಬ ಬಂತು ಅದಕ್ಕೆ ನಾನೇನು ಮಾಡಬೇಕು? ಒಂದು ಜೊತೆ ಬಟ್ಟೆಗಳನ್ನು ಹಂಚಿದೆ. ಹಬ್ಬ ಬಂತು ನಾನೇನು ಮಾಡಿದೆ? ಒಂದು ಜೊತೆ ಸೀರೆ ಕೊಟ್ಟೆ ಬಡವರಿಗೆ, ಮುಗೀತಾ? ಒಳ್ಳೆಯದೇ. ಅಂದರೆ ನೀನು ಸೀರೆ ಕೊಡುವಂಥದ್ದು, ಇಲ್ಲ ವಸ್ತ್ರಗಳನ್ನು ಕೊಡುವಂಥದ್ದು, ಒಂದು ತುತ್ತು ಊಟ ಕೊಡುವಂಥದ್ದು ದೇವರ ನಾಮದಲ್ಲಿ ಒಳ್ಳೆಯದೇ. ಮತ್ತು ಇದಿಲ್ವಲ್ಲ, ದೇವರ ನಾಮದಲ್ಲಿ ಊಟ ಕೊಟ್ಟಿರುವಂಥದ್ದು ಒಳ್ಳೆಯದು, ದೇವರ ನಾಮದಲ್ಲಿ ವಸ್ತ್ರಗಳನ್ನು ಕೊಟ್ಟಿದ್ದು ಒಳ್ಳೆಯದು. ಮತ್ತು ಪ್ರೀತಿ ಇಲ್ವಲ್ಲಪ್ಪ, ಪ್ರೀತಿ ವಾಕ್ಯದ ಪ್ರಕಾರ ಪ್ರೀತಿ ಬೇಕು. ಯಾಕೆಂದರೆ ಮನೆಯಲ್ಲಿ ಗೊತ್ತಾಗುತ್ತೆ ನೀನು ಎಂಥ ಪ್ರೀತಿಯಲ್ಲಿದ್ದೀಯಾ, ಕಪಟದಲ್ಲಿದ್ದೀಯಾ, ವೇಷಧಾರಣೆಯಲ್ಲಿದ್ದೀಯಾ, ಮಸ್ತರ, ಅಸೂಯೆ, ಜಗಳ, ಇವೆಲ್ಲ ಇದ್ದರೆ ನಿನ್ನಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ. ದೇವರ ಪ್ರೀತಿ ಏನು ಗೊತ್ತಾ? ದೇವರ ಆಜ್ಞೆಗಳೇನು ಗೊತ್ತಾ? ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು, ನಿನ್ನಂತೆ ನಿನ್ನ ನೆರೆಯವರನ್ನು, ಇನ್ನೊಬ್ಬರನ್ನು ಪ್ರೀತಿಸಬೇಕು. ಪ್ರೀತಿಸುವಂಥದ್ದೇ ಆಜ್ಞೆ. ಮೊದಲನೇದಾಗಿ ವಾಕ್ಯಗಳನ್ನು ಕೇಳಬೇಕು, ಧ್ಯಾನಿಸಬೇಕು, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ನಾನ ಪಡ್ಕೊಳ್ಬೇಕು. ಆನಂತರ ಸಭೆಯಲ್ಲಿ ಸೇರಿ ವಾಕ್ಯದ ಪ್ರಕಾರ ನೀನು ಬದುಕಬೇಕು. ವಾಕ್ಯಕ್ಕೆ ಭಿನ್ನವಾದಂಥ ಕ್ರಿಯೆ ಇದ್ದರೆ ಅದು ವಾಕ್ಯದ ಮೂಲಕ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಳಲ್ಲ, ಹೀಗೆ ಹೋಗ್ತೀನಿ ಅಂದರೆ ಸತ್ತ ನಂತರ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಎಚ್ಚರಿಕೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಈ ಸಮಾಜದಲ್ಲಿ ನೋಡುವಾಗ ತಂದೆ, ನಿಮ್ಮನ್ನು ಧ್ಯಾನಿಸ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಮನಸ್ಸನ್ನು ನೋಯಿಸ್ತಾ ಇದ್ದಾರೆ ಎನ್ನುವಂಥ ಸಂಗತಿ ಅರ್ಥ ಆಗ್ತಾಯಿದೆ ತಂದೆ. ತುಟಿ ಮಾತುಗಳಿಂದ ಹೊಗಳಿಕೆ, ಅನೇಕ ಆಚಾರಗಳು,
ಈ ಆಚಾರಗಳಲ್ಲಿ ನೋಡುವಾಗ ತಂದೆ, ಎಲ್ಲ ತಪ್ಪುಗಳು. ನೀವು ಹೇಳಿದ್ದು ಒಂದು, ಸಮಾಜದಲ್ಲಿ ನಡೆಯುವಂಥದ್ದು ಮತ್ತೊಂದು. ಎಲ್ಲ ವಾಕ್ಯಕ್ಕೆ ಭಿನ್ನವಾದಂಥ ಬೋಧನೆ, ಭಿನ್ನವಾದಂಥ ಕಾರ್ಯಕ್ರಮಗಳು. ತಂದೆಯ ದೇವರೇ, ಕನಿಕರಿಸಿ ಕಾಪಾಡಿ. ಪ್ರತಿಯೊಬ್ಬರು ತಿಳ್ಕೊಳ್ಳುವಂತೆ, ಅರ್ಥ ಮಾಡಿಕೊಳ್ಳುವಂತೆ ಮನೋನೇತ್ರಗಳನ್ನು ಬೆಳಗಿಸಿ, ನಿಮ್ಮನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಆಚಾರಗಳಲ್ಲ, ಆಜ್ಞೆಗಳನ್ನು ಪಾಲಿಸುವಂತೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.